ನಾಪ್ತೋಲ್ ವ್ಯೂವರ್ಸ್ಗೆ ಸ್ವಾಗತ. ಎಲ್ಲರೂ ಬ್ರೇಕ್ಫಾಸ್ಟ್ ಹೆಲ್ತಿಯಾದ ಬ್ರೇಕ್ಫಾಸ್ಟ್, ಟೇಸ್ಟಿಯಾದ ಬ್ರೇಕ್ಫಾಸ್ಟ್, ಈಸಿಯಾಗಿ ಮೇಕ್ ಮಾಡೋ ಬ್ರೇಕ್ಫಾಸ್ಟ್ ಬೇಕು ಅಂತ ಯೋಚನೆ ಮಾಡ್ತೀರಾ. ಅದಕ್ಕೋಸ್ಕರ ನಾಪ್ತೋಲ್ ಕನ್ನಡದಲ್ಲಿ ಈ ಪಡ್ಡು ಪಾತ್ರೆನ ತಗೊಂಡು ಬಂದಿದ್ದೀವಿ. ಆದ್ರೆ ವೆರೈಟಿಯಾದ ಬ್ರೇಕ್ಫಾಸ್ಟ್, ಹೆಲ್ತಿಯಾದ ಬ್ರೇಕ್ಫಾಸ್ಟ್ ಬರುತ್ತೆ. ಹಾಗಿದ್ರೆ ರೆಡಿ ಮಾಡೋದು ಕೂಡ ತುಂಬಾನೇ ಈಸಿಯಾಗಿ ಆಗ್ತಾ ಹೋಗುತ್ತೆ. ಇಲ್ಲಿಗ ನೋಡ್ತಾ ಇರ್ಬೋದು, ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ತಗೊಂಡ್ಬಿಟ್ಟು ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆಯಿಲ್ ಇಲ್ವಾ? ಆಯಿಲ್ ಬೇಕಾಗಿಲ್ಲ, ನಾನ್ ಸ್ಟಿಕ್ ಆಗಿರುವಂತದನ್ನ ನೋಡ್ತಾ ಇರ್ಬೋದು ಅಲ್ವಾ. ಹಾಗೇನೆ ಇಲ್ಲಿಗ ನೋಡ್ತಾ ಇರ್ಬೋದು, ಮುಚ್ಚಳ ಕೂಡ ಇದು ನಿಮ್ಗೆ ಸಿಗುವಂತದನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು, ಈಗ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಇರ್ಬೋದು. ನೋಡಿ, ಈಗ ನನಗೆ ಕಷ್ಟ ಇರಬಹುದು, ಬೇಕ್ ಲೇಟ್ ಇಲ್ಲ, ಟಿಶ್ಯೂನು ಹೋಲ್ಡ್ ಮಾಡಿ. ಅಯ್ಯೋ ತುಂಬಾ ಚೂಡಾಯ್ತು. ನನಗೆ ಯಾವುದೇ ರೀತಿ ಬಿಸಿ ಅಂತೂ ತಟ್ಟೋದೇ ಇಲ್ಲ ಅಂತ ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ಈಗ ಗಮನಿಸ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ನಾನ್ ಸ್ಟಿಕ್ ಆಗಿರುವಂತದನ್ನ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಹಾಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನ ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ. ಅದು ಮಾತ್ರ ಮಾರ್ಕೆಟ್ ಹೋಗಿ ಈ ತರ ತಗೊಳ್ಳುವಾಗ ಎಷ್ಟು ಆಯಿಲ್ ಇದೆ ನೋಡ್ತಿರಲ್ವಾ. ಈ ತರ ಒಂದು ಬ್ರೇಕ್ಫಾಸ್ಟ್ ತಗೊಳ್ಳುವಾಗ ಆಯಿಲ್ ಎಷ್ಟು ಬರುತ್ತೆ. ಈ ತರ ಆಯಿಲ್ ಒಂದು ಬ್ರೇಕ್ಫಾಸ್ಟ್ ನೀವು ತಗೊಳ್ಳುವಾಗ ಅದು ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತಲ್ವಾ. ಖಂಡಿತ. ಹಾಗೆ ಇಲ್ಲಿಗ ನೋಡ್ತಾ ಇರ್ಬೋದು, ಉದ್ದವಾಗಿರುವಂತಹ ಹ್ಯಾಂಡಲ್ ಕೂಡ ಸಿಗುತ್ತೆ. ಅದರ ಜೊತೆಗೆ ಆ ಒಂದು ಮುಚ್ಚಳ ಕೂಡ ನೋಡ್ತಾ ಇರ್ಬೋದು, ನಾನ್ ಸ್ಟಿಕ್ ಆಗಿರುವಂತಹ ಮುಚ್ಚಳ ಕೂಡ ಇದ್ರಲ್ಲಿ ನಿಮ್ಗೆ ಸಿಗುವಂತದನ್ನ ಗಮನಿಸ್ತಾ ಇರ್ಬೋದು. ಹಾಗೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅನ್ನುವಂಥದ್ದನ್ನ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ 1, 2, 3, 4, 5, 6, 7, 8, 9, 10, 11, 12 ನೀವು ಒಂದು ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ಖಂಡಿತ. ಅದು ಮಾತ್ರ ಅಲ್ಲ, ಈ ತರ ಇರುವ ಲಿಡ್ ಅಲ್ಲಿ ಬೇಕ್ಲೇಟ್ ದಲ್ಲಿ ಇರೋದು ನೋಡ್ತೀರಾ. ಅಟ್ ದ ಸೇಮ್ ಟೈಮ್ ಎಷ್ಟು ಬಿಸಿ ಬಿಸಿಯಾಗಿರುವ ಒಂದು ಬ್ರೇಕ್ಫಾಸ್ಟ್ ನೀವು ರೆಡಿ ಮಾಡಬಹುದು. ಅದು ಮಾತ್ರ ಅಲ್ಲ, ವೆರೈಟಿಯಾದ ಡಿಶಸ್ ನೀವು ಮೇಕ್ ಮಾಡಬಹುದು. ಅದು ಮಾತ್ರ ಅಲ್ಲ, ಇಲ್ಲಿ ನೀವು ನೋಡುವಾಗ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡ್ತೀರಾ. ಈ ತರ ಇರುವ ಒಂದು ಬ್ರೇಕ್ಫಾಸ್ಟ್ ನೀವು ನಿಮ್ಮ ಮನೆಯಲ್ಲಿ ಇರುವವರಿಗೆ ನೀವು ಮಾಡಬಹುದು. ಯಾಕೆಂದ್ರೆ ಇದರಲ್ಲಿ ಸ್ಪ್ಲಾಚುಲಾದಲ್ಲಿ ನೀವು ನೋಡುವಾಗ ಪರ್ಫೆಕ್ಟ್ ಆಗಿ ನೀವು ನೋಡಬಹುದು ಎಷ್ಟು ಅದು ಫಿನಿಶ್ ಆಯ್ದ್ವಾ ಇಲ್ವಾ ಅಂತ. ಚೆನ್ನಾಗಿ ಬಾಯ್ಲ್ ಆಗಿರುವಂತದನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ 12 ನೀವೀಗ ಆ ರೀತಿಯಾಗಿ ಪಡ್ಡುವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಅಲ್ವಾ. ನೆಕ್ಸ್ಟ್ ಏನ ರೆಡಿ ಆಯ್ತೆ. ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು, ಈಗ ಯಾವ ರೀತಿಯಾಗಿ ಲಿಡ್ ಕೂಡ ಇದ್ರಲ್ಲಿ ನಿಮಗೆ ಸಿಗುತ್ತೆ. ಅದ್ರ ಜೊತೆ ಈಗ ನೋಡ್ತಾ ಇರ್ಬೋದು, ಆ ಮಿನಿ ಆಮ್ಲೆಟ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸ್ಟೀಮ್ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ, ಎಷ್ಟು ಚೆನ್ನಾಗಿರುವಂತದನ್ನ ಕೂಡ ನಿಮಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ. ಈ ರೀತಿಯಾಗಿ 12 ನೀವು ಮಾಡ್ಕೊಳ್ಳೋದಕ್ಕೆ ಎಟ್ ಎ ಟೈಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಕೈಗಂತೂ ಯಾವುದೇ ರೀತಿ ಬಿಸಿ ಕೂಡ ತಟ್ಟೋದಿಲ್ಲ. ನೋಡಿ ಈಗ ಕೈಗಂತೂ ಬಿಸಿಯೇ ತಾಗಲ್ಲ. ಆದ್ರೆ ಮಾರ್ಕೆಟ್ ನೀವು ತಗೊಳ್ಬೇಕು ಅಂತ ಯೋಚನೆ ಮಾಡ್ತೀರಾ. ಈ ತರ ಇರುವ ಒಂದು ಪಾತ್ರೆಗೆ ನೀವು 699 ಖರ್ಚು ಮಾಡ್ಬೇಕಾಗತ್ತೆ. ಇಷ್ಟು ಕೊಡ್ಬೇಕು ಅವಶ್ಯಕತೆ ಇಲ್ಲ. ನಾಪ್ತೋಲ್ ಕನ್ನಡದಲ್ಲಿ 399ಕ್ಕೆ ನಿಮ್ಮನೆಗೆ ಬರುತ್ತೆ ಈ ತರ ಇರುವ ಪಡ್ಡು ಪಾತ್ರೆ. ಈ ತರ ಇರುವ ಒಂದು ಸ್ಟೈನ್ಲೆಸ್ ಸ್ಟೀಲ್, ಈ ತರ ಇರುವ ನಾನ್ ಸ್ಟಿಕ್ ಕೋಟಿಂಗು ನಿಮ್ಗೆ ಬೇಕಂದ್ರೆ ಆರ್ಡರ್ನ ಪ್ಲೇಸ್ ಮಾಡಿ. ಹೌದು, ಖಂಡಿತವಾಗ್ಲೂ ಕೂಡ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಹೇಳಬೇಕಾಗತ್ತೆ, 60% ರಿಯಾಯಿತಿ ದರದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೆ ನಾನ್ ಸ್ಟಿಕ್ ಆಗಿರುವಂಥದ್ದನ್ನ ಕೊಡ್ತಾ ಇರುವಂಥದ್ದು ಅಂತ ಹೇಳ್ತಾ ಇದ್ವಿ. ಅದ್ರ ಜೊತೆಗೆ ಈಗ ನೋಡ್ತಾ ಇರ್ಬೋದು, ಈಗ ಆ ಹ್ಯಾಂಡಲ್ ಕೂಡ ನಿಮಗೆ ಸಿಗುತ್ತೆ, ಮುಚ್ಚಳ ಕೂಡ ಸಿಗ್ತಾ ಇದೆ. ನಿಮಗೆ ಬ್ರೇಕ್ಫಾಸ್ಟ್ಗೆ ಏನಾದರೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಹಾಗೆ ನಾನ್ ಸ್ಟಿಕ್ ಆಯಿಲ್ ಅನ್ನ ಹಾಕ್ಬೇಕಾದಂತ ಅವಶ್ಯಕತೆ ಇಲ್ಲ. ಒಂದು ಸಲಕ್ಕೆ 12 ನೀವು ಪಡ್ಡುವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಒಂದು 5 ಪಡ್ಡು ನಾವು ತಗೊಳ್ಬಹುದು. ಫ್ಯಾಮಿಲಿಯಲ್ಲಿ ಒಂದು ಇಬ್ಬರಿಗೆ ಒಂದು ಕರೆಕ್ಟ್ ಇರುತ್ತೆ. ಒಂದು ಟೈಮ್ ನೀವು ಮಾಡುವಾಗ, 2 ಟೈಮ್ ಮಾಡುವಾಗ ಎಂಟೈರ್ ಫ್ಯಾಮಿಲಿಗೆ ಸೆಟ್ ಆಗುತ್ತಲ್ವಾ. ಹೌದು, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಬೇರೆ ಬೇರೆ ರೀತಿ ವೆರೈಟಿಯನ್ನ ಮಾಡ್ಕೊಳ್ಳೋದಕ್ಕೆ ಕೂಡ ಇದ್ರಲ್ಲಿ ನಿಮ್ಗೆ ಸಾಧ್ಯ ಆಗುತ್ತೆ ಮಾಡ್ಕೊಳ್ಳೋಕೆ. ಖಂಡಿತವಾಗ್ಲೂ ಇದು ನಾನ್ ಸ್ಟಿಕ್ ಆಯಿಲ್ ಫ್ರೀ ಕುಕಿಂಗ್ ನೀವು ಮಾಡಬಹುದು. ಆಯಿಲ್ ಫ್ರೀ ಅಂತ ಹೇಳ್ಬೋವಾಗ ನೀವು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ಆ ಟೈಮ್ ನೀವು ತಗೊಳ್ಬಹುದು. ಆಯಿಲ್ ಬ್ರೇಕ್ಫಾಸ್ಟ್ ಅಂದ್ರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಕೊಪ್ಪಳ ಜನ ನಿಮ್ಗೆ ಇಷ್ಟ ಇದ್ರೆ ಆರ್ಡರ್ನ ಪ್ಲೇಸ್ ಮಾಡಬಹುದು. ಈ ಪಡ್ಡು ಮಾತ್ರ ಅಲ್ಲ, ನೀವು ವೆರೈಟಿಯಾದ ಡಿಶಸ್ ಇದರಲ್ಲಿ ಆಯಿಲ್ ಫ್ರೀ ಕುಕಿಂಗ್ ನೀವು ಮೇಕ್ ಮಾಡಬಹುದು. ಗದಗ್ ಜನ ನಿಮ್ಗೂ ಇಷ್ಟ ಇದ್ರೆ 399ಕ್ಕೆ ಆರ್ಡರ್ನ ಪ್ಲೇಸ್ ಮಾಡಬಹುದು. ಮಳವಳ್ಳಿ ಜನ ನಿಮ್ಗೂ ಇಷ್ಟ ಇದ್ರೆ ಆರ್ಡರ್ನ ಪ್ಲೇಸ್ ಮಾಡಬಹುದು. ಕರ್ನಾಟಕದ ಎಲ್ಲೇ ಇದ್ರೂ ಕೂಡ ಪರವಾಗಿಲ್ಲ, ಕುಣಿಗಲವ್ರು ಕೂಡ ಕಾಲ್ ಮಾಡಬಹುದು, ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಹಾಗೆ ನೀವು ಏನಾದ್ರು ಧಾರವಾಡದಲ್ಲಿದ್ರೆ ನೀವು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಂಡ್ಯದವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಿಗೆ ನೀವು 12 ನೀವು ಅಪ್ಪವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ. 699 ರೂಪಾಯಿ ನೀವು ಖರ್ಚು ಮಾಡಬೇಕು. ಆದ್ರೆ ನಾಪ್ತೋಲಲ್ಲಿ ಅಷ್ಟೆಲ್ಲ ಖರ್ಚು ಮಾಡಬೇಕಾದಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ಈ ರೀತಿಯಾಗಿರುವಂತಹ 2 ಕಲರ್ ಆಪ್ಷನ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಖಂಡಿತವಾಗ್ಲೂ ವೆರೈಟಿಯಾದ ಡಿಶಸ್, ಹೆಲ್ತಿಯಾದ ಡಿಶಸ್ ಈಸಿಯಾಗಿ ಮೇಕ್ ಮಾಡಬಹುದು, ಹೈಜಿನಿಕ್ ಆಗಿ ಮಾಡಬಹುದು. 399ಕ್ಕೆ ಬರುತ್ತೆ ಅಲ್ವಾ ರೂಪು. ಖಂಡಿತವಾಗ್ಲೂ ಕೂಡ ಇಲ್ಲಿಗ ನೋಡ್ತಾ ಇರ್ಬೋದು, ಉದ್ದವಾಗಿರುವಂತಹ ಹ್ಯಾಂಡಲ್ ಕೂಡ ಇದೆ. ಅದ್ರ ಜೊತೆ ನಾನ್ ಸ್ಟಿಕ್ ಆಗಿರುವಂತದ್ದು ಅಂತ ಹೇಳ್ತಾ ಇದ್ವಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಬೆಳಗಿನ ಉಪಹಾರಕ್ಕೆ ಸ್ವಾದಿಷ್ಟಕರವಾದಂತಹ ಪಡ್ಡುವನ್ನ ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗ ಏನಾದ್ರೂ ವೆರೈಟಿ ಏನಾದ್ರೂ ಮಾಡೋದಾದ್ರೆ ಕೂಡ ನೀವು ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ 60% 60% ದೊಡ್ಡದಾಗಿರುವ ಡಿಸ್ಕೌಂಟ್ ಅಲ್ಲಿ ನಿಮ್ಗೋಸ್ಕರ ತಗೊಂಡ್ ಬಂದಿರುವ
ಅಲ್ವಾ, ಈ ಪಾತ್ರೆಗೆ ಇಷ್ಟ ಇದ್ರೆ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಈ ಪಡ್ಡು ಮೇಕ್ ಮಾಡೋದು ಈಸಿ ಆಗತ್ತೆ, ಆಯಿಲ್ ಫ್ರೀದಲ್ಲಿ ನೀವು ಮೇಕ್ ಮಾಡ್ಬೋದು. ಆದ್ರೆ ಮಾರ್ಕೆಟ್ಲಿ ಒಯ್ಯೋ ಒಂದು ಬ್ರೇಕ್ಫಾಸ್ಟ್ ತಗೊಳ್ಬೇಕಂದ್ರೆ ಟೇಸ್ಟಿ ಇದೆ, ಆದ್ರೆ ಟೇಸ್ಟಿ ಓಕೆ, ಬಟ್ ಈ ಆಯಿಲ್ ಮಾತ್ರ ನೋಡಿ ಎಷ್ಟು ಆಯಿಲ್. ಈ ಟೇಸ್ಟಿಯಾದ ಆಯಿಲ್ ನ ನೀವು ತಗೊಳ್ಳುವಾಗ ಏನಾಗತ್ತೆ ಯೋಚನೆ ಮಾಡ್ಬೇಕಲ್ವಾ ರೂಪು? ಹೌದು, ಅದಕ್ಕೋಸ್ಕರ ಸೊಲ್ಯೂಷನ್ ಅನ್ನ ನಾವು ತಂದಿರುವಂತದ್ದು. ಇನ್ನು ಮುಂದೆ ನೀವು ಮನೆಯಲ್ಲೇ ಪಡ್ಡುವನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ. ಆಯಿಲ್ ಅಂತೂ ಬೇಡ, ಯಾಕೆ? ಹೆಲ್ದಿ ಆಗಿ ನಾನ್ ಸ್ಟಿಕ್ ಆಗಿರುವಂತದ್ದು. ಡಬಲ್ ಕೋಟೆಡ್. ಹೌದು, ಆಕೆನೇ ಈಗ ನೋಡ್ತಾ ಇರ್ಬೋದು. ಒಟ್ಟಾಗಿ ನೀವು 12 ಈಗ ಕ್ಯಾವಿಟಿಯನ್ನ ಮಾಡ್ಕೊಂಡಿರುವಂತ. ಈಗ ಲಿಡ್ ಕೂಡ ಇದ್ರಲ್ಲಿ ನಿಮಗೆ ಸಿಗುವಂತದನ್ನ ನೋಡ್ತಾ ಇರ್ಬೋದು. ಈ ಲಿಡ್ ಅನ್ನ ಕೂಡ ಸಿಗ್ತಾ ಇದೆ. ನೆಕ್ಸ್ಟ್ ಈಗ ನಿಮಗೆ ತೋರಿಸ್ತಾ ಇದೀವಿ ಈಗ ಯಾವ ರೀತಿಯಾಗಿದೆ ಅಂತ. ಇದರ ಮುಚ್ಚಳವನ್ನ ನಿಮಗೆ ಓಪನ್ ಮಾಡಿ ನಾವೀಗ ತೋರಿಸ್ತಾ ಇದೀವಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಕೈಗಂತೂ ಯಾವುದೇ ರೀತಿ ಬಿಸಿ ಅಂತೂ ತಟ್ಟೋದೇ ಇಲ್ಲ ಅನ್ನುವಂಥದ್ದನ್ನ. ನಾನ್ ಸ್ಟಿಕ್ ಆಗಿದೆ. ಅದ್ರ ಜೊತೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಭಯ ಪಡ್ಬೇಕಾಗಿಲ್ಲ. ಕಷ್ಟ ಇದೆ, ಆ ಸೈಡ್ ಒಂದು ಟಿಶ್ಯೂ ತಗೊಳ್ಬೇಕು, ಕಷ್ಟ ಆಗತ್ತೆ. ಬಟ್ ಇದರಲ್ಲಿ 12 ಮಾಡ್ಬೋದಲ್ವಾ? ಹೌದು, ನೋಡಿ ಎಷ್ಟು ಚೆನ್ನಾಗಿ ನಾನ್ ಸ್ಟಿಕ್ ಆಗಿರೋ ಕಾರಣ ಈ ರೀತಿಯಾಗಿ ನೋಡಿ ಟರ್ನ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆ ಇದನ್ನ ಈಗ ನಾನು ಆಫ್ ಮಾಡ್ಕೊಂಡು ಈಗ ಇದಕ್ಕೆ ಹಾಕೋತೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಾಕೋಬಹುದು ಅನ್ನುವಂಥದ್ದನ್ನ ನೋಡಿ. ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹ್ಯಾಂಡಲ್ ಕೂಡ ಇದೆ ಅಲ್ವಾ, ಆದ್ರಿಂದ ಈಸಿಯಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಲ್ಲ. ಅದು ಮಾತ್ರ ಅಲ್ಲ, ನೀವು ವೆರೈಟಿ ಆದ ಡಿಶಸ್ ನೀವು ಮಾಡಬಹುದು ಈ ತರ ಇರುವ ಲಿಡ್ ಅಲ್ಲಿ. ಇದು ಒಂದು ವೆರೈಟಿ ಆದ ಡಿಶಸ್. ಬಟ್ ಇದು ನೋಡುವಾಗ ನಿಮ್ಗೆ ಗೊತ್ತಾ ಇರ್ಬೋದು ಇದನ್ನ ಎಷ್ಟು ವೆರೈಟಿ ಮಾಡ್ತೀರಾ ಅಂತ. ನಿಮ್ಮ ಮನೆಯಲ್ಲಿ ಇರುವವ್ರಿಗೆ ನೀವು ವೆರೈಟಿ ಆಗಿ ಡಿಶಸ್ ಹೆಲ್ತಿ ಮಾಡಬಹುದು. ಹೌದು, ಮಂಡ್ಯದವರು ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕುಣಿಗಲ್ ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 1 2 3 4 5 6 7 8 9 10 11 12 ಮಾಡಬಹುದು ಅಟ್ ಅ ಟೈಮ್ ರೂಪು. ಖಂಡಿತ. ಈಗ ನೆಕ್ಸ್ಟ್ ಏನ್ ರೆಡಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸಲೇಬೇಕಾಗತ್ತೆ. ಈ ಒಂದು ಮುಚ್ಚಳ ಇದೆಯಲ್ಲ, ಮುಚ್ಚಳ ಕೂಡ ನಿಮಗೆ ಸಿಗತ್ತೆ ನೋಡಿ. ಅದು ಒಂದು ಏನಂತ ಹೇಳಿದ್ರೆ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಲಾಗಿರುವಂತ. ಹಾಗೆ ಇಲ್ಲಿ ನೋಡಿ ಈಗ ಏನೆಲ್ಲ ಡಿಫ್ರೆಂಟ್ ಆಗಿರುವಂತ ನೀವು ಪಡ್ಡುವನ್ನ ಇದರಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಾಯ್ಲ್ ಕೂಡ ಆಗಿರುವಂತದನ್ನ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ತೋರಿಸ್ತಾ ಇದೀವಿ ನಿಮ್ಗೆ. ಖಂಡಿತವಲ್ಲ. ಅದು ಮಾತ್ರ ಅಲ್ಲ, ಈ ವೆರೈಟಿ ನೋಡ್ತಿರಲ್ವಾ, ಎಗ್ ಎಲ್ಲ ವೆರೈಟಿ ನೀವು ಮಾಡ್ಬೇಕು ಅಂದ್ರೆ ನೀವು ಆರಾಮಾಗಿ ಮಾಡ್ಬೋದು. ಆದ್ರೆ ನಿಮ್ ಮನೆಯಲ್ಲಿ ಈ ತರ ಇರುವ ಒಂದು ಪಾತ್ರೆ ಇದ್ರೆ ಸಾಕು, ಆಯಿಲ್ ಫ್ರೀ ಕುಕಿಂಗ್ ನೀವು ಆರಾಮಾಗಿ ಮಾಡ್ಬೋದು. ಏನ್ ಹೇಳ್ತೀರಾ ರೂಪ? ಖಂಡಿತವಾಗ್ಲೂ ಕೂಡ ಅಂತ ಹೇಳ್ತಾ ಇದ್ವಿ. ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಏನಾದ್ರು ಇಷ್ಟ ಆಗಿದೆ, ಬೇಕು ಅಂತ ಇದ್ರೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದ್ಸಲ ಹೇಳ್ತಾ ಇದ್ವಿ, ನಿಮ್ಗೆ ಏನಾದ್ರು ಬೇಕು ಸ್ಪೆಷಲ್ ಆಗಿ ನೀವು ಮಾಡ್ಬೇಕು ಅಂತ ಇದ್ರೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಇದಾಗಿದೆ ಅಲ್ವಾ? ಖಂಡಿತವಾಗ್ಲೂ. ಈ ತರ ನೀವು ಎಗ್ ಅನ್ನ ನೀವು ಬಾಯ್ಲ್ ಮಾಡ್ಬೇಕಾ, ಅದು ಮಾತ್ರ ಅಲ್ಲ ಆಯಿಲ್ ಫ್ರೀದಲ್ಲಿ ನೀವು ಕುಕ್ ಮಾಡಬೇಕಾ, 399ಕ್ಕೆ ನಿಮ್ಮ ಮನೆಗೆ ಬರುತ್ತೆ. ಬೇಕೆಂದ್ರೆ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಮಾರ್ಕೆಟ್ ಅಲ್ಲಿ ಏನಾದ್ರೂ ನೋಡಿದ್ರೆ ಎಷ್ಟಿರತ್ತೆ ಗೊತ್ತಾ? 699 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿಗ ನೋಡ್ತಾ ಇರ್ಬೋದು ಬರೀ 399 ರೂಪಾಯಿಗೆ ಬ್ಲೂ ಬೇಕಾ ಅಥವಾ ರೆಡ್ ಬೇಕಾ ಆಯ್ಕೆ ಮಾಡ್ಕೋಬಹುದು. ಲಾಂಗ್ ಆಗಿರುವಂತ ಹ್ಯಾಂಡಲ್ ಇದೆ, ಮುಚ್ಚಳ ಕೂಡ ಇದು ನಿಮಗೆ ಸಿಗುತ್ತೆ 399 ರೂಪಾಯಿ ಅನ್ನುವಂತ ಮೊತ್ತದಲ್ಲಿ. ಇನ್ನು ಮುಂದೆ ಬ್ರೇಕ್ಫಾಸ್ಟ್ ಗೆ ಏನಪ್ಪಾ ಮಾಡೋದು ಅಂತ ಟೆನ್ಷನ್ ಬೇಕಾಗಿಲ್ಲ. ಆರಾಮವಾಗಿ ನೀವು ಪಡ್ಡುವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಗೊತ್ತಿರತ್ತೆ ಆ ಪಡ್ಡುಗೆ ಮಂಗಳೂರು ಕಡೆ ಅಪ್ಪದಡ್ಡಿ ಅಂತ ಹೇಳ್ತಾರೆ. ಅಪ್ಪದಡ್ಡಿ ಮನ್ಪರಲ್ಲ ಸಾಧ್ಯ ಪುಣ್ಣೆಟ್ ಪಂಡೊಂದಲ್ಲೇ ವೆರೈಟಿಯನ್ನ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 60% ರಿಯಾಯಿತಿ ಕೂಡ ಇದರಲ್ಲಿ ನಿಮಗೆ ಸಿಗ್ತಾ ಇರುವಂತ. ಇನ್ನು ಮುಂದೆ ನೀವು ಬೆಳಗ್ಗೆ ಇನ್ನು ಮುಂದೆ ಏನ್ ಮಾಡೋದು ಅಂತ ಟೆನ್ಷನ್ ಬೇಕಾಗಿಲ್ಲ. ಆಯಿಲ್ ಫ್ರೀ ಆಗಿರುವಂತಹ ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೋಬಹುದು. ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಇಡ್ಲಿ ದೋಸೆ ತಿಂದು ಬೋರ್ ಆಗ್ಬಿಟ್ಟಿದೆ, ರೊಟ್ಟಿ ತಿಂದು ಬೋರ್ ಆಗ್ಬಿಟ್ಟಿದೆ ಅಂತ. ಅವಾಗ ಈ ರೀತಿ ಪಡ್ಡುವನ್ನ ಮಾಡ್ಕೊಳ್ಳಿ. ಅದಕ್ಕೆ ಏನಾದ್ರು ಸ್ವೀಟ್ ಹಾಕೊಂಡು ಸ್ವೀಟ್ ಪಡ್ಡುವನ್ನ ಮಾಡ್ಕೋಬಹುದು, ಅಥವಾ ಏನಾದ್ರು ಮೆಣಸಿನಕಾಯಿ ಹಾಕೊಂಡು ಖಾರ ಪಡ್ಡುವನ್ನ ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಪಡ್ಡು ಬೇಕೋ ಅದೆಲ್ಲವನ್ನ ಕೂಡ ರೆಡಿ ಮಾಡ್ಕೋಬಹುದು. ನಾಪ್ತೋಲ್ ಕನ್ನಡದಲ್ಲಿ ಹೋಲ್ಸೇಲರ್ ಇಲ್ಲ, ರಿಟೇಲರ್ ಇಲ್ಲ, ಡೀಲರ್ ಇಲ್ಲ, ಮೀಡಿಯೇಟರ್ ಇಲ್ಲ, ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಬರುತ್ತೆ. ಅದು ಮಾತ್ರ ಅಲ್ಲ, ನೀವು ಆ ಕೋಡ್ ಮಾತ್ರ ಹೇಳಿದ್ರೆ ಸಾಕು, ನಿಮ್ಮ ಮನೆಗೆ ಈ ಪ್ರಾಡಕ್ಟ್ ಬಂದ ಮೇಲೆ ದುಡ್ಡು ಕೊಡಿ, ಕ್ಯಾಶ್ ಆನ್ ಡೆಲಿವರಿ ಯೂಟಿಲೈಸ್ ಮಾಡಬಹುದು. ರಾಯಚೂರು ಜನ ನಿಮ್ಗೆ ಇಷ್ಟ ಇದ್ರೆ ಬೇಗ ಕಾಲ್ ಮಾಡಬಹುದು, ಆರ್ಡರ್ನ ಪ್ಲೇಸ್ ಮಾಡಬಹುದು. ರಾಯಬಾಗ್ ಜನ ನಿಮ್ಗೆ ಇಷ್ಟ ಇದ್ರೆ ಕಾಲ್ ಮಾಡಬಹುದು, ಆರ್ಡರ್ನ ಪ್ಲೇಸ್ ಮಾಡಬಹುದು. ಮಂಡ್ಯ ಜನ ನಿಮ್ಗೆ ಇಷ್ಟ ಇದ್ರೆ ಕಾಲ್ ಮಾಡಬಹುದು, ಆರ್ಡರ್ನ ಪ್ಲೇಸ್ ಮಾಡಬಹುದು. ಬಿಜಾಪುರ ಜನ ನಿಮ್ಮ ಮನೆಗೆ ಬೇಕು ಅಂತ ಯೋಚನೆ ಮಾತ್ರ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಎಲ್ಲೇ ಇದ್ರೂ ಕೂಡ ಪರವಾಗಿಲ್ಲ, ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಇದೆ. ಈ ಒಂದು ಪಡ್ಡು ಪಾತ್ರೆನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ಪಡ್ಡು ಪಾತ್ರೆನ ಈಗ ನೋಡ್ತಾ ಇರ್ಬೋದು ಯಾವ ರೀತಿ ನಾನ್ ಸ್ಟಿಕ್ ಆಗಿ ಎಣ್ಣೆನ ಹಾಕಬೇಕಾದಂತ ಅವಶ್ಯಕತೆ ಇಲ್ಲ. ಹಾಗೆ 399 ರೂಪಾಯಿ ಅನ್ನುವಂತ ಮೊತ್ತದಲ್ಲಿ ಕೂಡ ನಿಮಗೆ ಸಿಗ್ತಾ ಇರುವಂತ. ಕರ್ನಾಟಕದ ಎಲ್ಲೇ ಇರಿ ಪರವಾಗಿಲ್ಲ, ವೆರೈಟಿ ಆಗಿರುವಂತ ಪಡ್ಡುವನ್ನ ನೀವು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ವೆರೈಟಿಯನ್ನ ಪಡ್ಡು, ಅಟ್ ದ ಸೇಮ್ ಟೈಮ್ ಆಯಿಲ್ ಫ್ರೀ ಕುಕಿಂಗ್ ದಲ್ಲಿ ನೀವು ಪಡ್ಡುನ ಮೇಕ್ ಮಾಡಬಹುದು. ಹೆಲ್ತಿ ಆಗಿ, ಹೈಜಿನಿಕ್ ಆಗಿ, ಟೇಸ್ಟಿ ಆಗಿ ಬೇಗ ಮಾಡಬಹುದು. ಅದು
ಅದು ಮಾತ್ರ ಅಲ್ಲ, ಈ ತರ ಇರುವ ಒಂದು ಕಾಂಬೋಗೆ ನೀವು ಮಾರ್ಕೆಟ್ ಹೋದ್ರೆ ಎಷ್ಟು ಖರ್ಚು ಮಾಡ್ಬೇಕಂತ ಯೋಚನೆ ಮಾಡ್ಬೇಕಲ್ವ ರೂಪ? ಹೌದು, ಒಂದ್ಸಲ ಥಿಂಕ್ ಮಾಡ್ಲೇಬೇಕಾಗತ್ತೆ ಎಷ್ಟಾಗತ್ತೆ ಅಂತ. ಆದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಹ್ಯಾಂಡಲ್ ಇಲ್ಲ ಅಂದ್ರೆ ಎಷ್ಟೆಲ್ಲ ಕಷ್ಟ ಪಡ್ಬೇಕಾಗತ್ತೆ. ಆದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಹ್ಯಾಂಡಲ್ ಇದೆ, ಎಷ್ಟು ಈಸಿಯಾಗಿ ಆಗತ್ತೆ ಅಂತ. ಹ್ಯಾಸಲ್ ಫ್ರೀ ಅಲ್ವಾ? ಖಂಡಿತವಲ್ಲ. ಅದು ಮಾತ್ರ ಅಲ್ಲ, ಈ ತರ ಇರುವ ಒಂದು ಪಡ್ಡು ಮೇಕರ್ ನೀವು ಮಾರ್ಕೆಟ್ ಹೋಗಿ ತಗೊಳ್ಬೇಕು ಅಂತ ಯೋಚನೆ ಮಾಡ್ತೀರಾ 699. ಬಟ್ ಇಷ್ಟು ಕೊಡ್ಬೇಕು ಅವಶ್ಯಕತೆ ಇಲ್ಲ, ಕೇವಲ 399ಕ್ಕೆ ಬರುತ್ತೆ ಅಲ್ವಾ ರೂಪ? ಹೌದು, 399 ರೂಪಾಯಿಗೆ ಸಿಗತ್ತೆ. ಇನ್ನು ಮುಂದೆ ನೀವು ವೆರೈಟಿ ಆಗಿ ಪಡ್ಡುವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಪಾತ್ರೆ ಏನಾದ್ರು ಇಲ್ಲ ಅಂತ ಇದ್ರೆ ಈ ಮುಂದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿಂದ ತಗೊಳ್ಳೋದಪ್ಪ, ಪಡ್ಡು ಮಾಡ್ಬೇಕಾಗತ್ತೆ, ಅದು ತುಂಬಾ ಚೆನ್ನಾಗಿರತ್ತೆ ಅಂತ ಎಷ್ಟೋ ಜನ ಬಯಸ್ತಾರೆ. ಇನ್ನು ಮುಂದೆ ನೀವು ನೋಡಬಹುದು, ನಾಪ್ತೋಲಲ್ಲಿ ನಾವು ಕೊಡ್ತಾ ಇರುವಂತಹ ಈ ಪಡ್ಡು ಪಾತ್ರೆನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಖಂಡಿತವಲ್ಲ. ಅದು ಮಾತ್ರ ಅಲ್ಲ, ಹೆಲ್ತಿ ಆಗಿ, ಹೈಜಿನಿಕ್ ಆಗಿ, ಟೇಸ್ಟಿ ಆಗಿ ಬೇಗ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ಅಲ್ವಾ? ಹೌದು, ಹಾಗಿದ್ರೆ ನಾನೀಗ ಪ್ರಿಪೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಯಿಲ್ ಇಲ್ಲ, ಆಯಿಲ್ ಬೇಡ, ನಾನ್ ಸ್ಟಿಕ್ ಅಲ್ವಾ, ಅದಕ್ಕೋಸ್ಕರ ಆಯಿಲ್ ಅಂತೂ ಬೇಡ. ನೋಡಿ, ಆಯಿಲ್ ಫ್ರೀ ಕುಕಿಂಗ್. ಹೌದು, ಖಂಡಿತ ಎಷ್ಟೋ ಜನ ಆಯಿಲ್ ಬೇಡ ಅಂತ ಬಯಸ್ತಾರಲ್ವಾ? ಖಂಡಿತವಲ್ಲ. ಆದ್ರೆ ಮುಚ್ಚಳ ಬರುತ್ತೆ ಅಲ್ವಾ ಕಾಂಬೋದಲ್ಲಿ? ಮುಚ್ಚಳ ಕೂಡ ಬರುತ್ತೆ. ನೆಕ್ಸ್ಟ್ ಈಗ ನೋಡೋಣ. ಈಗ ಇದರಲ್ಲಿ ಮುಚ್ಚಳ ನೋಡಿ, ಮುಚ್ಚಳ ಓಪನ್ ಮಾಡ್ತೀನಿ. ಬಿಸಿ ಬಿಸಿ ರೆಡಿ ಆಗತ್ತೆ, ಬಿಸಿ ಆಗಿ. ಇದು ನಾನ್ ಸ್ಟಿಕ್ ಅಂತ ಪ್ರೂವ್ ಮಾಡೋಣ ಈ ಟೈಮು. ಹೌದು, ನಾನ್ ಸ್ಟಿಕ್ ಅಂತ ಪ್ರೂವ್ ಮಾಡೋಣ. ಅದಕ್ಕಿಂತ ಮೊದಲು ಕೈಗೆ ಬಿಸಿ ಅಂತೂ ಏನು ಕೂಡ ತಟ್ಟೋದೇ ಇಲ್ಲ ಅಂದ್ರೆ ಈ ರೀತಿಯಾಗಿ ಹಿಡಿಬೇಕಾಗತ್ತೆ, ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಎಷ್ಟು ಈಸಿ ಆಗಿರತ್ತೆ ಅಲ್ವಾ? ಹಾಗೇನೆ ನಾನ್ ಸ್ಟಿಕ್ ಆಗಿರುವಂತ ಇದಂತೂ ನಮ್ಗೆ ಈಸಿ ಮಾಡತ್ತೆ ಅಂತ ಹೇಳ್ತಾ ಇದೀವಿ. ನೋಡಿ, ಈಗ ಸಿಂಪಲ್ ಆಗಿ ಯೂಸ್ ಮಾಡುವಂತ, ನೋಡಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಹ್ಯಾಂಡಲ್ ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿದೆ. ಆದ್ರೆ ಮಾರ್ಕೆಟ್ ಇದನ್ನ ನೀವು ಬ್ರೇಕ್ಫಾಸ್ಟ್ ಒಂದು ತಗೊಳ್ಳುವಾಗ ಟೇಸ್ಟಿ ಆಗಿರುತ್ತೆ, ಟಮ್ಮಿ ಫುಲ್ ಆಗತ್ತೆ, ಬಟ್ ಬೇಜಾರಾಗತ್ತೆ. ಇಲ್ಲಿ ನೋಡಿ ಎಷ್ಟು ಆಯಿಲ್, ಇದು ಪ್ರಾಬ್ಲಮ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಗುಡ್ ಬೈ ಇಲ್ಲಿ ಹೆಲ್ತಿ ಬ್ರೇಕ್ಫಾಸ್ಟ್ ಗೆ ಓಕೆ ಇದೆ, ಇಲ್ಲಿ ರೆಡಿ ಮಾಡಿ. ಹೌದು, ಇಲ್ಲಿಗ ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ. ಈಗ ವೆರೈಟಿ ನೋಡಿ ಏನೆಲ್ಲ ಮಾಡ್ತಿದ್ದಾರಲ್ಲ, ವೆರೈಟಿ ಇದೆಲ್ಲ ನ್ಯೂ ಡಿಶ್ ಇದೆಲ್ಲ ನಮಗೆ. ಖಂಡಿತವಾಗ್ಲೂ ಕೂಡ ಇಲ್ಲಿಗ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಆಗಿದೆ ಅಂತ. ನೀವು ಕರ್ನಾಟಕದ ಎಲ್ಲೇ ಇದ್ರೂ ಕೂಡ ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿಗ ನೋಡ್ತಾ ಇರ್ಬೋದು, ಬಿಸಿಯಾಗಿ ರೆಡಿ ಆಗಿರುವಂತದನ್ನ ಈ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿ ಕೂಡ ಇರುವಂತದನ್ನ ನೋಡ್ಬೋದು. ಖಂಡಿತವಾಗ್ಲೂ. ನೆಕ್ಸ್ಟ್ ಒಂದು ಸರ್ಪ್ರೈಸ್ ನೋಡೋಣ. ನೆಕ್ಸ್ಟ್ ಏನೋ ಡಿಶ್ ರೆಡಿ ಆಯ್ತು. ಚಾಕ್ಲೇಟ್ ಕೇಕ್, ಇದನ್ನೆಲ್ಲ ನೋಡ್ತೀರಾ ವೆರೈಟಿ. ಬಟ್ ಮೇನ್ ಆಗಿ ನೋಡುವಾಗ ಇದು ಎಷ್ಟು ಪರ್ಫೆಕ್ಟ್ ಆಗಿ ಬಂದಾಯ್ತು ನೋಡ್ತೀರಾ. ಈ ತರ ಇರುವ ಒಂದು ಕಾಂಬೋ ನಿಮ್ಮ ಮನೆಗೆ ಬೇಕಂದ್ರೆ ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಅದು ಮಾತ್ರ ಅಲ್ಲ, ಈ ತರ ಇರುವ ಕಾಂಬೋ ಎಲ್ಲರಿಗೂ ಸೆಟ್ ಆಗತ್ತೆ. ಆಯಿಲ್ ಫ್ರೀ ಕುಕಿಂಗ್ ನ ನೀವು ಮಾಡ್ಬೋದು. ಏನ್ ಹೇಳ್ತೀರಾ ರೂಪ? ಖುಷಿ ಅಲ್ಲ ಅವರಿಗೆ? ಖಂಡಿತ 1 2 3 4 5 6 7 8 9 10 11 12 ಮಾಡಬಹುದು ಆಟ ಟೈಮ್ ಅಲ್ಲಿ. ಸೂಪರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಈಗ ಏನ್ ರೆಡಿ ಆಗುತ್ತೆ ಗೆಸ್ ಇದೆಯಾ? ಗೆಸ್ಸು ಏನಿದು? ಏನೋ ನೋಡಿ, ಏನದು ವೆರೈಟಿ? ಏನದು? ಪಡ್ಡು ಬಟ್ ವೆರೈಟಿ. ಹೌದು, ಅದೇ ಸಾಕು, ವೆರೈಟಿ ಪಡ್ಡು. ನೋಡ್ತೀರಾ, ಈ ತರ ಇರುವ ರಾಗಿದಲ್ಲಿ ಮಾಡಬಹುದು. ಹೌದು, ರಾಗಿಯಲ್ಲೂ ಕೂಡ ಮಾಡಕ್ಕಾಗತ್ತೆ, ಅಥವಾ ಬೇರೆ ಏನಾದ್ರು ರೈಸ್ ಅಲ್ಲಿ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 1 2 3 4 5 6 12 ಕ್ಯಾವಿಟೀಸ್ ಅನ್ನ ನೋಡ್ತಾ ಇರ್ಬೋದು. ಬೇಕಲೈಟ್ ಹ್ಯಾಂಡ್ಲ್ ಕೂಡ ಇರುವಂತದನ್ನ ನೋಡ್ತಾ ಇದ್ರ. ನಾನ್ ಸ್ಟಿಕ್ ಆಗಿದೆ, ಏನ್ ಬೇಕಾದ್ರೂ ಇನ್ನು ಮುಂದೆ ಮಾಡ್ಕೊಳ್ಳಿ. ಖಂಡಿತವಲ್ಲ. ನಿಮ್ಗೆ ಏನೇನ ವೆರೈಟಿ ಡಿಶಸ್ ಈ ತರ ಇರುವ ಒಂದು ಪಡ್ಡು ಮೇಕರ್ ದಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಾ, ಬೇಗ ಆರ್ಡರ್ನ ಪ್ಲೇಸ್ ಮಾಡಿ. ಅದು ಮಾತ್ರ ಅಲ್ಲ, ಈ ಕಾಂಬೋ ಮಾರ್ಕೆಟ್ ಹೋಗುವಾಗ ಎಷ್ಟು ಖರ್ಚು ಮಾಡಬೇಕಾಗುತ್ತೆ ಯೋಚನೆ ಮಾಡ್ತಿರಲ್ವಾ, ಅದನ್ನ ನಾವು ತೋರಿಸ್ತೀವಿ. ಆದ್ರೆ ಇದು ಈಸಿಯಾಗಿ ಮೇಕ್ ಮಾಡಬಹುದು. ಖಂಡಿತ ಈಸಿಯಾಗಿ ಪಡ್ಡುವನ್ನ ಮಾಡ್ಕೋಬಹುದು. ಎಷ್ಟೋ ಜನ ಈಗ ಆ ಒಂದು ಬೆಂಗಳೂರು ಕಡೆ ಅವರು ಆ ಮುದ್ದೆ ತಿಂದು ಬೋರ್ ಆಯ್ತು ಅಂತ ಹೇಳಿದವರು ಇದನ್ನ ಯೂಸ್ ಮಾಡ್ಕೋಬಹುದು. ಖಂಡಿತವಲ್ಲ. ಅದು ಮಾತ್ರ ಅಲ್ಲ, ಈ ತರ ಇರುವ ಒಂದು ಪಡ್ಡು ಮೇಕರ್ ಮಾರ್ಕೆಟ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತೀರಾ. ಇಲ್ಲಿ ಡೇಟ್ ನೋಡ್ತೀರಾ, ಡೇಟ್ ಮೆನ್ಷನ್ ಮಾಡ್ತೀವಿ 699. ಬಟ್ ಇದೇ ತರ ಒಂದು ಪಡ್ಡು ಮೇಕರ್ ನಾಪ್ ತೊಳ್ಕೊಂಡ್ರೆ ಎಷ್ಟು ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ. ವೆರೈಟಿ ಆದ ಡಿಶಸ್ ಆಯಿಲ್ ಫ್ರೀ ಕುಕಿಂಗ್ ದಲ್ಲಿ ನೀವು ಮಾಡಬಹುದು. ಈ ತರ ಇರುವ ಪಡ್ಡು ಮೇಕರ್ ನಿಮ್ಮ ಮನೆಗೆ 2 ಕಲರ್ ಆಪ್ಷನ್ ದಲ್ಲಿ ಬರುತ್ತೆ, ಮುಚ್ಚಳವು ಕೂಡ ಬರುತ್ತೆ. ಈ ಕಾಂಬೋದಲ್ಲಿ ಇಷ್ಟ ಇದ್ರೆ ಆರ್ಡರ್ ಮಾಡಿ 399ಕ್ಕೆ. ಖಂಡಿತ. ಈಗ ಬೆಂಗಳೂರು ಕಡೆಯವರು ರಾಗಿ ಮುದ್ದೆ ತಿಂದು ಬೋರ್ ಆಗಿದೆ ಅಂತ ಹೇಳೋರು ವೆರೈಟಿ ಮಾಡ್ಬೇಕು ಅಂತ ಇದ್ರೆ ಪಡ್ಡು ಪಾತ್ರೆನ ಖರೀದಿ ಮಾಡ್ಕೋಬಹುದು. ಉತ್ತರ ಕರ್ನಾಟಕದವರು ಆ ಜೋಳದ ರೊಟ್ಟಿ, ಕಡಕ್ ರೊಟ್ಟಿ ತಿಂದು ಬೋರ್ ಆಗಿದೆ ಅಂತ ಇದ್ರೆ, ವೆರೈಟಿ ಮಾಡ್ಬೇಕು ಅಂತ ಇದ್ರೆ ಇದನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಮಂಗಳೂರು ಕಡೆಯವರು, ಉಡುಪಿಯವರು, ಕುಂದಾಪುರದವ್ರಿಗಂತೂ ಗೊತ್ತೇ ಇರುತ್ತೆ, ಪಡ್ಡು ಎತ್ತು ಸೂಪರ್, ಅಪ್ಪದಡ್ಗೆ ಅಂತ ಹೇಳ್ತಾರೆ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಇನ್ನು ಮುಂದೆ ನೀವು ಮಾಡ್ಕೋಬಹುದು. ಅದರಲ್ಲೂ ಕೂಡ ವೆರೈಟಿಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದ ಎಲ್ಲೇ ಇದ್ರೂ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. 399 ರೂಪಾಯಿಗೆ ನಾವು ನೀಡ್ತಾ ಇರುವಂತದ್ದು. ಇಡೀ ಕರ್ನಾಟಕದಲ್ಲಿ ಮಂಡ್ಯದಿಂದ ರೆಸ್ಪಾನ್ಸ್ ಬರುತ್ತೆ, ಮಡಿಕೇರಿಯಿಂದ ರೆಸ್ಪಾನ್ಸ್ ಬರುತ್ತೆ, ಬ್ಯಾಂಗ್ಳೂರಿಂದ ರೆಸ್ಪಾನ್ಸ್ ಬರುತ್ತೆ, ರಾಯಚೂರಿಂದ, ರಾಯಬಾಗಿಂದ, ಇಡೀ ಕರ್ನಾಟಕದಿಂದ ರೆಸ್ಪಾನ್ಸ್ ಬರುತ್ತೆ. ರೀಸನ್ 399ಕ್ಕೆ ಪಡ್ಡು ಮೇಕರ್ ನಿಮ್ಮನೆಗೆ ಬರುತ್ತೆ. ವೆರೈಟಿ ಆದ ಪಡ್ಡುನ ನೀವು ಮೇಕ್ ಮಾಡಬಹುದು. ಅದು ಮಾತ್ರ ಅಲ್ಲ, ಇದು ಒಂದು ನಾನ್ ಸ್ಟಿಕ್ ದಲ್ಲಿ ಇರುವಾಗ ಆಯಿಲ್ ಫ್ರೀ ಕುಕಿಂಗ್ ನೀವು ಮಾಡಬಹುದು.
399ಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಏನ್ ಹೇಳ್ತೀರಾ ರೂಪು? ಖಂಡಿತ ಮೈಸೂರಿಂದ ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಮಳವಳ್ಳಿ ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಚಿಂಚೋಳಿ ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 14 ಮಿನಿಟ್ಸ್ ಮಾತ್ರ ಇದೆ ಈ ಒಂದು ಶೋ ಮುಗಿಯೋದಕ್ಕೆ. ಇನ್ನು ಮುಂದೆ ಆಯಿಲ್ ಫ್ರೀ ಆಗಿರುವಂತಹ ಬ್ರೇಕ್ಫಾಸ್ಟ್ ಅನ್ನ ನೀವು ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಜನರಿಗೆ ಆಯಿಲ್ ಅನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಯಾಕಂತ ಹೇಳಿದ್ರೆ ಫ್ಯಾಟ್ ಜಾಸ್ತಿ ಆಗುತ್ತೆ. ಖಂಡಿತವಲ್ಲ. ಆದ್ರೆ ಹೌದು. ಚಿತ್ರದುರ್ಗ ಜನ ಧನ್ಯವಾದಗಳು, ರೆಸ್ಪಾನ್ಸ್ ಕೊಟ್ಟಿದ್ರ ಧನ್ಯವಾದಗಳು. ಬಳ್ಳಾರಿ ಜನ ನೀವು ರೆಸ್ಪಾನ್ಸ್ ಕೊಟ್ಟಿದ್ರ ಧನ್ಯವಾದಗಳು. ಇಡೀ ಕರ್ನಾಟಕದಿಂದ ಯಾಕೆ ರೆಸ್ಪಾನ್ಸ್ ಬರುತ್ತೆ ರೂಪು? ಯಾಕೆ ಅಂತ ಹೇಳಿದ್ರೆ 60% ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಅದಷ್ಟೇ ಅಲ್ಲ, ನಾನ್ ಸ್ಟಿಕ್ ಆಗಿರುವಂತಹ ಆಯಿಲ್ ಫ್ರೀ ಆಗಿರುವಂತಹ ಕುಕ್ಕಿಂಗ್ ಅನ್ನ ಇನ್ನು ಮುಂದೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇಷ್ಟೊಂದು ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ಬೇಗ ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು. ಖಂಡಿತವಲ್ಲ. ಅದು ಮಾತ್ರ ಅಲ್ಲ, ಮೈಸೂರು ಜನ ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ರ ಧನ್ಯವಾದಗಳು. 399ಗೆ ಬರುವ ಈ ಪಡ್ಡು ಮೇಕರ್ ನಿಮ್ಗೆ ಇಷ್ಟ ಇದ್ರೆ, ರಾಮನಗರ ಜನ ನೀವು ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ರ ಧನ್ಯವಾದಗಳು. ಮಂಡ್ಯದಿಂದ, ಮೈಸೂರಿಂದ, ಮ್ಯಾಂಗ್ಳೂರಿಂದ, ಬಳ್ಳಾರಿಯಿಂದ, ಉಡುಪಿಯಿಂದ ಉಡುಪಿ ರೆಸ್ಪಾನ್ಸ್ ಬಂದಾಯ್ತು, ಹೆವಿ ರೆಸ್ಪಾನ್ಸ್. ಉಡುಪಿಯಿಂದ ಕೂಡ ಬಂದಾಯ್ತು ಅಂತ ಹೇಳ್ತಾ ಇದ್ವಿ. ಅಂತ ಒಂದು ಪ್ರಾಡಕ್ಟ್ ಅನ್ನ ನಿಮ್ಗೆ ಕೊಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಉಡುಪಿ ಅವರು ಕೂಡ ಅಪ್ಪದಡ್ಡಿ ಅಂತ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಆರ್ಡರ್ ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಹಾಸನದವರು ಕೂಡ ಪಡ್ಡು ಮಾಡಬೇಕು ಅಂತ ಆರ್ಡರ್ ನ ಪ್ಲೇಸ್ ಮಾಡ್ತಾ ಇದ್ದಾರೆ. ಹಾಗೆ ನೀವೇನಾದ್ರೂ ಕುಂದಗೋಳದವರ, ಬೆಳಗಾವಿಯವರ ಪರವಾಗಿಲ್ಲ ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು. ಹೊಸಪೇಟೆ ಅವರ ನೀವು ಕೂಡ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಆಲ್ರೆಡಿ ಈಗ ಭಾರಿ ಪ್ರತಿಕ್ರಿಯೆ ಬರೋದಕ್ಕೆ ರೆಸ್ಪಾನ್ಸ್ ಹೆವಿ ರೆಸ್ಪಾನ್ಸ್ ನೋಡ್ತೀರಾ. ಅದು ಮಾತ್ರ ಅಲ್ಲ, ಈಸಿ ಆಗಿ, ಕನ್ವೀನಿಯಂಟ್ ಆಗಿ, ಟೇಸ್ಟಿ ಆಗಿ, ಹೈಜಿನಿಕ್ ಆಗಿ ನೀವು ಬ್ರೇಕ್ಫಾಸ್ಟ್ ಅನ್ನ ಮಾಡಬಹುದಾ? ಇದು ಯೋಚನೆ ಮಾಡ್ತೀರಾ, ಈಸಿಯಾಗಿ ಮಾಡಬಹುದು. ಕೊನೆಯ 13 ನಿಮಿಷಗಳು ಮಾತ್ರ ಬಾಕಿ ಇದೆ ರೂಪು. ಹೌದು, 13 ನಿಮಿಷಗಳು ಮಾತ್ರ ಈಗ ಬಾಕಿ ಇರುವಂತದನ್ನ ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ವಿ, ಈಗ ಬ್ರೇಕ್ಫಾಸ್ಟ್ ಗೆ ವಡೆ ಎಲ್ಲ ಮಾಡ್ತೀರಾ, ವಡೆಯಲ್ಲಿ ಎಷ್ಟೆಲ್ಲ ಆಯಿಲ್ ಇರುತ್ತೆ ನೋಡ್ತಾ ಇರ್ಬೋದು. ವಡೆ ಇರ್ಬೋದು ಅಥವಾ ಏನಾದ್ರು ಸ್ನಾಕ್ಸ್ ಇದ್ದಂತ ತಿಂತೀರಾ, ಆದ್ರೆ ಒಂದು ಸಲ ನೋಡಿ ಯಾವ ರೀತಿಯಾಗಿ ಎಷ್ಟಿದೆ ಅಂತ. ಆದ್ರೆ ಇನ್ನು ಮುಂದೆ ಇದು ಬೇಡ ಅಂತ ಹೇಳ್ತಾ ಇದ್ವಿ. ಇಂಥ ಒಂದು ಪಡ್ಡು ಮೇಕರ್ ಅನ್ನ ಕೊಡ್ತಾ ಇದ್ವಿ, ಪಡ್ಡುವನ್ನ ಮಾಡ್ಕೋಬಹುದು. ಪಡ್ಡು ಮೇಕರ್ ನೋಡ್ತೀರಾ, ವೆರೈಟಿ ಆದ ಡಿಶಸ್ ನೀವು ಮೇಕ್ ಮಾಡಬಹುದು. ಆದ್ರೆ ಈ ತರ ಇರುವ ಕಾಂಬೋ ನಿಮ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಆದ್ರೆ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ. ಮಾರ್ಕೆಟ್ ಅಲ್ಲಿ ಹೋಗುವಾಗ 699ಕ್ಕೆ ಇಲ್ಲಿ ಡೇಟ್ ನೋಡ್ತೀರಾ, 699ಕ್ಕೆ ಇದೇ ತರ ಒಂದು ಪಡ್ಡು ಮೇಕರ್ ಇರುತ್ತೆ. ಆದ್ರೆ ನ್ಯಾಪ್ತೋಲ್ ಕನ್ನಡದಲ್ಲಿ ಕೇವಲ 399ಕ್ಕೆ ಬರುತ್ತೆ. ಇಷ್ಟ ಇದ್ರೆ ಆರ್ಡರ್ ನ ಪ್ಲೇಸ್ ಮಾಡಿ. ಖಂಡಿತ ಯಾರಿಗೆಲ್ಲ ಬೇಕು ಅಂತ ಅನ್ಸುತ್ತೆ, ನಾನು ಕೂಡ ಪಡ್ಡುವನ್ನ ಮಾಡ್ಬೇಕು ಅಂತ ಇದ್ರೆ ಖಂಡಿತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇದೊಂದು ಈಸಿಯಸ್ಟ್ ಬ್ರೇಕ್ಫಾಸ್ಟ್ ರೂಪು. ಎಲ್ಲರೂ ಯೋಚನೆ ಮಾಡ್ತಾರಲ್ವಾ, ನಮ್ಮ ಫ್ಯಾಮಿಲಿಗೆ ಹೆಲ್ತಿ ಆಗಿ, ಹೈಜಿನಿಕ್ ಆಗಿ, ಟೇಸ್ಟಿ ಆಗಿ ಬೇಗ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಆರ್ಡರ್ ನ ಪ್ಲೇಸ್ ಮಾಡಿ. ಹೌದು, ಬೇಗ ಆಗ್ಬೇಕು, ಆರೋಗ್ಯಕರವಾಗಿರುವಂತದ್ದು ಬೇಕು ಅಂತ ಇದ್ರೆ ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು. ಮಳವಳ್ಳಿ ಅವರು, ಆಲೂರು ಅವರು, ಹಾಸನದವರು, ಕುಂದಾಪುರದವರು ಆಗಿರ್ಬೋದು, ಹಾಗೆ ಉಡುಪಿ ಅವರು ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಅನ್ನ ನಿಮ್ಗೆ ಸಾಧನೆ ಪಡಿಸ್ತಾ ಇರುವಂತದ್ದು. ಫಸ್ಟ್ ಟೈಮ್ ಏನಾದ್ರೂ ಈಗ ಖರೀದಿ ಮಾಡೋದಾದ್ರೆ ಖಂಡಿತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಿಮ್ಗೆ ಗೊತ್ತಿದೆ ಪಡ್ಡು ಮಾಡೋದು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿರುವಂತದ್ದು ಅಲ್ವಾ. ನೋಡಿ, ಈಗ ಆಯಿಲ್ ಅನ್ನ ನಾನು ಹಾಕ್ಲೇ ಇಲ್ಲ. ಈ ರೀತಿ ರೂಪು ಮಂಡ್ಯದಿಂದ ಹೆವಿ ರೆಸ್ಪಾನ್ಸ್, ಮಡಿಕೇರಿಯಿಂದ ಹೆವಿ ರೆಸ್ಪಾನ್ಸ್. ಯಾಕೆ ಬರುತ್ತೆ ರೂಪು? ಯಾಕಂತ ಹೇಳಿದ್ರೆ 60% ಡಿಸ್ಕೌಂಟ್ ರೇಟ್ ನಲ್ಲಿ ನಿಮ್ಗೆ ಸಿಗ್ತಾ ಇರುತ್ತೋ, ಅದ್ರ ಜೊತೆಗೆ ಈಗ ತೋರಿಸ್ತಾ ಇದ್ವಿ ನಾನ್ ಸ್ಟಿಕ್ ಆಗಿರುವಂತಹ ಪಡ್ಡು ಪಾತ್ರೆನ ನಾವು ಕೊಡ್ತಾ ಇರ್ಬೋದು. ಇದು ನಾನ್ ಸ್ಟಿಕ್ ಪಾತ್ರ, ಆಯಿಲ್ ಫ್ರೀ ಕುಕಿಂಗ್ ನೀವು ಮಾಡಬಹುದು. ಆದ್ರೆ ಮಾಮೂಲ ಇರುವ ಪಡ್ಡು ಮೇಕರ್ ದಲ್ಲಿ ಬೇಕ್ಲೆಟ್ ಹ್ಯಾಂಡಲ್ ಇರಲ್ಲ, ಬಟ್ ಇದು ಈಸಿಯಾಗಿ, ಕನ್ವೀನಿಯಂಟ್ ಆಗಿ ಯೂಸ್ ಮಾಡಬಹುದು. ಹೌದು, ಖಂಡಿತ. ಇಲ್ಲಿಗ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ನಾನು ಪಡ್ಡುವನ್ನ ರೆಡಿ ಮಾಡಿದ್ದೀನಿ ಅನ್ನುವಂಥದ್ದು. ಈಗ ಇಷ್ಟು ಈಸಿ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಗಮನಿಸ್ತಾ ಇರ್ಬೋದು. ಈ ರೀತಿಯಾಗಿ ಹ್ಯಾಂಡಲ್ ಕೂಡ ಸಿಗತ್ತೆ. ತುಂಬಾನೇ ಹ್ಯಾಸಲ್ ಫ್ರೀ ಆಗಿರುವಂತ ಎಕ್ಸ್ಪೀರಿಯನ್ಸ್ ಅನ್ನ ಇದು ಕೊಡುತ್ತೆ. ಖಂಡಿತವಾಗ್ಲು. ಕೊನೆ 11 ನಿಮಿಷಗಳು ಮಾತ್ರ ಬಾಕಿ ಇದೆ, ಮುಚ್ಚಲು ಕೂಡ ಬರುತ್ತೆ. ಅದು ಮಾತ್ರ ಅಲ್ಲ, ಈ ತರ ಇರುವ ಕಾಂಬೋ ನೀವು ಮನೆಯಲ್ಲಿ ಇರೋದು ಪರ್ಫೆಕ್ಟ್ ಇರುತ್ತೆ. ನೋಡ್ತೀರಾ ಎಷ್ಟು ಪರ್ಫೆಕ್ಟ್ ಆಗಿ ಬಾಯ್ಲ್ ಇದೆ. ಆದ್ರೆ ಈ ತರ ಇರುವ ಒಂದು ಪರ್ಫೆಕ್ಟ್ ಆಗಿರುವ 12 ಕ್ಯಾವಿಟೀಸ್ ಅಲ್ಲಿ ಇರುವ ನಾನ್ ಸ್ಟಿಕ್ ಸರ್ಫೇಸ್ ಅಲ್ಲಿ ಇರುವ, ಅಟ್ ದ ಸೇಮ್ ಟೈಮ್ ಬೇಕ್ಲೆಟ್ ಹ್ಯಾಂಡಲ್ ದಲ್ಲಿ ಇರುವ ಈ ಪಡ್ಡು ಮೇಕರ್ 1 2 3 4 5 6 7 8 9 10 11 ಈಸಿಯಾಗಿ ನೀವು ಮೇಕ್ ಮಾಡಬಹುದು. 12 ಮಾಡ್ಕೋಬಹುದು. ಹಾಗೆ ಈಗ ಬೇಕಲೈಟ್ ಹ್ಯಾಂಡಲ್ ಅನ್ನ ತೋರಿಸ್ತಾ ಇದೀನಿ. ಮುಚ್ಚಳವನ್ನ ನೋಡಿ ಈಗ ಯಾವ ರೀತಿಯಾಗಿದೆ. ಸ್ಟೇನ್ಲೆಸ್ ಸ್ಟೀಲ್ ಮುಚ್ಚಳ ಕೂಡ ಇದ್ರ ಜೊತೆಗೆ ಬರುತ್ತೆ. ಅದೇ ನೀವು ಬೇರೆ ಕಡೆ ಹೋದ್ರೆ ಆ ರೀತಿಯಾಗಿ ಸಿಗೋದು ಡೌಟ್ ಅಂತ ಹೇಳ್ಬೋದು ಅಲ್ವಾ. ಖಂಡಿತವಲ್ಲ. ಅದು ಮಾತ್ರ ಅಲ್ಲ, ಇಡೀ ಕರ್ನಾಟಕದಿಂದ ಯಾರು ಬೇಕಂದ್ರೂ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ನಿಮ್ಮ ಮನೆಗೆ ಬಂದ ಮೇಲೆ ದುಡ್ಡು ಕೊಡಿ, ಕ್ಯಾಶ್ ಆನ್ ಡೆಲಿವರಿದಲ್ಲಿ ಈ ತರ ಪಡ್ಡು ಮೇಕರ್ನ ನೀವು ಆರ್ಡರ್ನ ಪ್ಲೇಸ್ ಮಾಡಬಹುದು. ನಿಮ್ಗೆ ಇಷ್ಟ ಇದ್ರೆ ಆರ್ಡರ್ನ ಪ್ಲೇಸ್ ಮಾಡಿ, ಇಲ್ಲೆಂದ್ರೆ ನಿಮ್ಮ ಮನೆಗೆ ಬಂದ ಮೇಲೆ ದುಡ್ಡು ಕೊಡುವ ಚಾನ್ಸಸ್ ಇದೆ. ಏನಂತೀರಾ? ಬಿಸಿ ಅಂತೂ ತಟ್ಟೋದೇ ಇಲ್ಲ. ಲಾಂಗ್ ಆಗಿರುವಂತ ಹ್ಯಾಂಡಲ್ ಕೂಡ ನೋಡಬಹುದು. ನೆಕ್ಸ್ಟ್ ಈಗ ಆಮ್ಲೆಟ್ ಅನ್ನ ನೋಡ್ತಾ ಇರ್ಬೋದು ಮಾಡೋದಕ್ಕೆ. ಹಾಗೆ KR ಪೇಟೆಯಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಲ್ಲಿನ ಜನತೆಗೆ. ಅದಷ್ಟೇ ಅಲ್ಲ, ಬೆಳಗಾವಿಯಿಂದ, ನವಲಗುಂದದಿಂದ, ಹುಬ್ಬಳ್ಳಿಯಿಂದ, ಧಾರವಾಡದಿಂದ, ಬೆಂಗಳೂರಿಂದ
ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ನಿಮ್ಗೂ ಕೂಡ ಬೇಕಿದ್ರೆ ಆರ್ಡರ್ ಅನ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಈಗ ಏನ್ ರೆಡಿ ಆಗ್ತಾ ಇದೆ, ನೆಕ್ಸ್ಟ್ ನೋಡೋಣ ಏನು ಡಿಶಸ್ ಏನು ಸರ್ಪ್ರೈಸ್ ಬರುತ್ತೆ. ಬೇಕ್ಲೆಟ್ ಹ್ಯಾಂಡಲ್ ದಲ್ಲಿ ಇದೆ, ಅಟ್ ದ ಸೇಮ್ ಟೈಮ್ ನಿಮ್ಗೆ ನಾನ್ ಸ್ಟಿಕ್ ದಲ್ಲಿ ಹ್ಯಾಂಡಲ್ ದಲ್ಲಿ ನನ್ನ ಫೇವರೇಟ್. ಈ ತರ ಇರುವ ಎಗ್ ನನ್ನ ಪರ್ಸನಲ್ ಫೇವರೇಟ್, ಎಲ್ಲರಿಗೂ ಇದು ಫೇವರೇಟ್ ಇರಬಹುದು. ಇದು ನಿಮ್ಗೆ ನೋಡ್ತಿರಲ್ವಾ ಎಷ್ಟು ಪರ್ಫೆಕ್ಟ್ ಬಾಯ್ಲ್ ಆಗಿದೆ, ಇಲ್ಲಿ ಸ್ಟಿಕ್ಕ ಇಲ್ಲ, ಬಾಯ್ಲ್ ಆಗಿದೆ. ಅಟ್ ದ ಸೇಮ್ ಟೈಮ್ ಈ ತರ ಇರುವ ಒಂದು ಮುಚ್ಚಲು ಬರುವಾಗ ಇನ್ನು ಈಸಿ ಇರುತ್ತೆ. ನಿಮ್ಮ ಮನೆಯಲ್ಲಿ ಇರುವ ಯಾರು ಬೇಕೆಂದ್ರೆ ಹೈಜಿನಿಕ್ ಆಗಿ ಹೆಲ್ತಿ ಆದ ಬ್ರೇಕ್ಫಾಸ್ಟ್. ಮತ್ತೆ ಹೇಳ್ತೀನಿ 1 2 3 4 5 6 7 8 9 10 11 ಬರುತ್ತೆ. ಹೆವಿಯೇ ಬರುತ್ತೆ. ಇಷ್ಟ ಇದ್ರೆ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಹಾಗೆ ಮಂಡ್ಯದವರಾಗಿರ್ಬೋದು, ಕೇರ್ಪೇಟೆ, ಹೊಸಪೇಟೆ, ಮಳವಳ್ಳಿ, ಚನ್ನಪಟ್ಟಣ, ಒಂಟಿಕೊಪ್ಪಲು, ಹೆಬ್ಬಾಳ ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 399 ರೂಪಾಯಿಗೆ ನಾವು ಕೊಡ್ತಾ ಇರುವಂತಹ ಈ ಪ್ರಾಡಕ್ಟ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಏನಾದ್ರೂ ಈಗ ಬ್ರೇಕ್ಫಾಸ್ಟ್ ಅನ್ನ ಬೋರ್ ಆಗಿರುತ್ತೆ, ಇಡ್ಲಿ ಅಥವಾ ವಡೆ ಆಗಿರ್ಬೋದು, ಅಥವಾ ಏನಾದ್ರೂ ಒಂದು ಬೋರ್ ರೊಟ್ಟಿ ಎಲ್ಲ ತಿಂದು ನಿಮ್ಗೆ ಬೋರ್ ಆಗಿರುತ್ತೆ, ಏನಾದ್ರೂ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಇದ್ರೆ ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ವೆರೈಟಿಯನ್ನ ನೀವು ಮಾಡ್ಕೋಬಹುದು. ಹಾಗೆ 90 ನಿಮಿಷಗಳು ಮಾತ್ರ ಬಾಕಿ ಇರುವಂತ ಬೇಗ ನೀವು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಇಡೀ ಕರ್ನಾಟಕದಿಂದ, ರಾಯಚೂರಿಂದ, ರಾಯಬಾಗಿಂದ, ಮಡಿಕೇರಿಯಿಂದ, ಮೈಸೂರಿಂದ, ಮ್ಯಾಂಗ್ಳೂರಿಂದ, ಈ ಸೋಮವಾರಪೇಟೆಯಿಂದ, ಇಡೀ ಕರ್ನಾಟಕದಿಂದ ರೆಸ್ಪಾನ್ಸ್ ಬರುತ್ತೆ. ಯಾಕೆ 399 ನಾಪ್ ತೋಲ್ಕಣದಲ್ಲಿ ಹೋಲ್ಸೇಲರ್ ಇಲ್ಲ, ರಿಟೇಲರ್ ಇಲ್ಲ, ಡೀಲರ್ ಇಲ್ಲ, ಮೀಡಿಯೇಟರ್ ಇಲ್ಲ, ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಬರುತ್ತೆ. ನಿಮ್ಗೂ ಇಷ್ಟ ಇದ್ರೆ ಯೋಚನೆ ಮಾಡಬೇಡಿ, ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಹೆಲ್ದಿ ಆಗಿರುವಂತದ್ದು ಬ್ರೇಕ್ಫಾಸ್ಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯಕರವಾದಂತಹ ಆಯಿಲ್ ಲೆಸ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಅನ್ನ ಇನ್ನು ಮುಂದೆ ರೆಡಿ ಮಾಡ್ಕೊಳ್ಳಿ. ಹಾಗೆ ಕರ್ನಾಟಕದ ಎಲ್ಲಿದ್ರೂ ಕೂಡ ಪರವಾಗಿಲ್ಲ, ಆಲೂರಲ್ಲಿ ಇದ್ರ, ಬಂಟ್ವಾಳದಲ್ಲಿದ್ರ, ಮೂಡುಬಿದ್ರೆಯಲ್ಲಿದ್ರ ಅಥವಾ ಕೊಪ್ಪಳದಲ್ಲಿದ್ರ ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರಾಯಚೂರು ಅವರು, ಉತ್ತರ ಕರ್ನಾಟಕದವರು, ಶಿರ್ಸಿ ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಅದು ಮಾತ್ರ ಅಲ್ಲ, ಟೇಸ್ಟಿ ಆಗಿ ಬ್ರೇಕ್ಫಾಸ್ಟ್ ಮಾಡ್ಬೇಕಾ, ಹೈಜಿನಿಕ್ ಆದ ಬ್ರೇಕ್ಫಾಸ್ಟ್ ಮಾಡ್ಬೇಕಾ, ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಬೇಕಾ, ಬೇಗ ಬ್ರೇಕ್ಫಾಸ್ಟ್ ಮಾಡ್ಬೇಕಾ, ಈಸಿಯಾಗಿ ಮಾಡ್ಬೇಕಾ, ಆಯಿಲ್ ಫ್ರೀ ಕುಕಿಂಗ್ ದಲ್ಲಿ ಮಾಡಬೇಕಾ, ನಿಮ್ಮ ಹೆಲ್ತ್ ಅನ್ನ ನೀವು ನೋಡ್ಬಿಟ್ಟು ನೀವು ಬ್ರೇಕ್ಫಾಸ್ಟ್ ಮಾಡಬೇಕಾ, ಈ ತರ ಇರುವ ಒಂದು ಕಾಂಬೋ ನಿಮ್ಗೆ ಮತ್ತೆ ಈ ಪ್ರೈಸ್ ಮಾಡಲು ಬರತ್ತಾ ಇಲ್ವ ಅಂತ ಗೊತ್ತಿಲ್ಲ. 399ಕ್ಕೆ ಇವತ್ತು ಬಂದಿದೆ. ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಹಾಗೆ ಕುಮಟಾದಿಂದ, ಹೊಸದುರ್ಗದಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಧನ್ಯವಾದಗಳು ಅಲ್ಲಿನ ಜನತೆಗೆ. ಇನ್ನು ಮುಂದೆ ನೀವು ಕೂಡ ಈ ರೀತಿಯಾಗಿ ವೆರೈಟಿಯನ್ನ ಮಾಡ್ಕೋಬಹುದು. ಅದರಲ್ಲಿ ಸ್ವೀಟ್ ಪಡ್ಡು ಮಾಡ್ತೀರಾ, ಅಥವಾ ಖಾರ ಪಡ್ಡು ಮಾಡ್ತೀರಾ, ಅಥವಾ ಇನ್ನಿತರ ಏನಾದ್ರೂ ಈಗ ಆಮ್ಲೆಟ್ ತರ ಮಾಡ್ಬೇಕಾದ್ರೆ ಇದರಲ್ಲಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು ಕೂಡ ಪರ್ಸನಲಿ ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ಕೊಂಡಿದ್ದೀನಿ, ನನಗಂತೂ ತುಂಬಾನೇ ಇಷ್ಟ ಆಗಿದೆ. ನಿಮ್ಗೂ ಕೂಡ ಏನಾದ್ರೂ ಬೇಕು, ಇಷ್ಟ ಆಗಿದೆ ಅಂತಿದ್ರೆ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. 60% ದೊಡ್ಡದಾಗಿರುವ ಡಿಸ್ಕೌಂಟ್ ಅಲ್ಲಿ ನಿಮ್ಗೋಸ್ಕರ ತಗೊಂಡ್ ಬಂದಿವಿ. 399ಕ್ಕೆ MRP ಕೊಡ್ಬೇಕು ಅವಶ್ಯಕತೆ ಇಲ್ಲ. ಈಗ ಕುಡಿಗಳಿಂದ ಹೆವಿ ರೆಸ್ಪಾನ್ಸ್ ಬಂದಿದೆ, ಧನ್ಯವಾದಗಳು. ಮೈಸೂರಿಂದ ಹೆವಿ ರೆಸ್ಪಾನ್ಸ್. ಯಾಕೆ ಮತ್ತೆ ಮೆನ್ಷನ್ ಮಾಡ್ತೀವ ರೆಸ್ಪಾನ್ಸ್ ಅಂದ್ರೆ ಆ ಕಡೆಯಿಂದ ನೀವು ಯೋಚನೆ ಮಾಡ್ತೀರಾ ಆರ್ಡರ್ ಮಾಡೋಣ ಬೇಡ ಅಂತ. ಡೌಟ್ ಇದ್ರೆ ಡೌಟ್ ಬೇಡ, ಬೇಗ ಆರ್ಡರ್ ಮಾಡಿ. ಹೆವಿ ರೆಸ್ಪಾನ್ಸ್ ಅಲ್ಲಿ ಹೋಗಿದೆ ಈ ಪ್ರಾಡಕ್ಟ್ಗೆ. ಕೂಡ್ಲಿಗಿಯಿಂದ ಇರ್ಬೋದು, ಜೇವರ್ಗಿಯಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇರುವಂತದನ್ನ ನೋಡ್ತಾ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ಕೂಡ್ಲಿಗಿಯ ಜನತೆಗೆ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕದ ಜನಗೆ ಥ್ಯಾಂಕ್ ಯು ಸೋ ಮಚ್. ಎಸ್, ಎಲ್ಲರೂ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ದಾರೆ, ಇಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. 2 ಕಲರ್ ಆಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ ಅಲ್ವಾ ವೆಂಕಟ್? 2 ಕಲರ್ ದಲ್ಲಿ ಎ ಕಲರ್ ಇಷ್ಟ ಇದ್ರು, ಎ ಬಣ್ಣ ಇಷ್ಟ ಇದ್ರು, ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಅದು ಮಾತ್ರ ಅಲ್ಲ, ಈ ತರ ಇರುವ ಕಾಂಬೋ ಮತ್ತೆ ಬರತ್ತಾ ಇಲ್ವಾ ಅಂತ ಸ್ವಲ್ಪ ಹೇಳಿ ರೂಪು. ಖಂಡಿತ ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ, ಅದಕ್ಕೋಸ್ಕರ ನಿಮಗೆ ಕೊಡ್ತಾ ಇರುವಂತದ್ದು. ಮಾರ್ಕೆಟ್ ಹೋಗಿ ತಗೊಳ್ಳೋದು ಒಂದು ಪ್ರಾಡಕ್ಟ್ ಅದು ನಾರ್ಮಲ್, ಬಟ್ ಮಾರ್ಕೆಟ್ ಹೋದ್ರೆ ಇದೇ ಡೇಟ್ ಮೆನ್ಷನ್ ಮಾಡಿದ್ವಿ 699. ಆದ್ರೆ ವೆರೈಟಿ ಆದ ಚಾಕ್ಲೇಟ್ ಪಡ್ಡು ಮಾಡ್ಬೇಕಾ, ಇಲ್ಲ ರಾಗಿದಲ್ಲಿ ಪಡ್ಡು ಮಾಡ್ಬೇಕಾ, ಯಾವ್ದು ತರ ಒಂದು ರೈಸ್ ನಲ್ಲಿ ನೀವು ಪಡ್ಡು ಮಾಡ್ಬೇಕಾ, 2 ಕಲರ್ ದಲ್ಲಿ ತಗೊಂಡು ಬಂದು ಪಡ್ಡು ಮೇಕರ್ ನೋಡ್ತೀರಾ. ಜೊತೆಗೆ ಮುಚ್ಚಳವೂ ಇದೆ, ಆದ್ರೆ ಪ್ರೈಸ್ ಪಾಯಿಂಟ್ 399 ರೂಪಾಯಿಗಳಿದೆ ಅಂತ ಹೇಳ್ತಾ ಇದ್ವಿ. ಆದ್ರಿಂದ ಇನ್ನು ಮುಂದೆ ನಿಮ್ಗೇನಾದ್ರೂ ಇಷ್ಟ ಆಗಿದೆ, ಇದನ್ನ ಮಾಡ್ಬೇಕು ಅಂತ ಇದ್ರೆ ಖಂಡಿತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜೇವರ್ಗಿ ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೀಗ ಯಾವ ರೀತಿ ಪಡ್ಡು ಮಾಡ್ಬೋದು ಅನ್ನುವಂಥದ್ದನ್ನ ನೋಡೋಣವಾ? ನೋಡೋಣ. ಬಟ್ ಸ್ಟಿಲ್ ನೋಡ್ತೀರಲ್ವಾ, ಈ ತರ ಇರುವ ಒಂದು ಪಡ್ಡು ಮೇಕರ್ ನಿಮ್ ಮನೆಗೆ ಬರೋದು. ಆಯಿಲ್ ಇಟ್ಟಿಲ್ಲ, ಆಯಿಲ್ ಬೇಡ, ಏನು ಬೇಡ, ಆಯಿಲ್ ಲೆಸ್ ಕುಕಿಂಗ್ ಇದು. ಆಯಿಲ್ ಲೆಸ್ ಕುಕಿಂಗ್, ನಾನ್ ಸ್ಟಿಕ್. ಅದಕ್ಕೋಸ್ಕರ ನೋಡಿ ಈಗ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು, 6 ನಿಮಿಷಗಳು ಮಾತ್ರ ಈಗ ಬಾಕಿ ಇರುವಂತದನ್ನ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿಗ 12 ಆಯ್ತು. ಈಗ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ಮುಚ್ಚಳ ತೆಗೆದು ನಿಮ್ಗೆ ತೋರಿಸ್ತಾ ಇದ್ವಿ. ಈಗ ಎಷ್ಟೊಂದು ಚೆನ್ನಾಗಿರತ್ತೆ ನೋಡಿ, ಈಗ ಎಷ್ಟು ಈಸಿ ಆಗಿದ್ರಲ್ಲಿ ನಾವು ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ. ಈಗ ಯಾವುದೇ ರೀತಿ ಒಂದು ಕೈಗೆ ಬಿಸಿ ತಟ್ಟೋದಿಲ್ಲ, ಒಂದು ತುಂಬಾ ಚೆನ್ನಾಗಿರುವಂತ ಆಯಿಲ್ ಲೆಸ್ ಕುಕಿಂಗ್ ಅನ್ನ ಕೂಡ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ನಾನು ತೆಗ್ಬಿಟ್ಟು ಈ ರೀತಿ ಮಾಡಿದ್ರೆ ಸಾಕು, ನಾನ್ ಸ್ಟಿಕ್ ಆಗಿ ಈಸಿಯಾಗಿ ಕ್ಲೀನ್ ಕೂಡ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಈಸಿ ಆಗುತ್ತೆ, ಬಹುತ್ ಬಡಿಯಾ, ಈಸಿ ನೋಡ್ತಿರಲ್ವಾ. ಈ ತರ ಇರುವ ಮುಚ್ಚಲು ನಿಮ್ಮ ಬಿಸಿಯಾಗಿ ಮಾಡ್ಬೋದು. ಹೆಗ್ಗಂದ್ರೆ ಕೆಲವರಿಗೆಲ್ಲ ತುಂಬಾ ಜನಗೆ ಇಷ್ಟ ಆಗತ್ತೆ. ಇಲ್ಲಿ ನೋಡ್ತಿರಲ್ವಾ, ವೆರೈಟಿಯಾಗಿ ನೀವು ಪಡ್ಡುನ ಮೇಕ್ ಮಾಡ್ಬೋದು. ಆದ್ರೆ ಈ ತರ ಎಷ್ಟು ಪರ್ಫೆಕ್ಟ್ ಬಾಯ್ಲ್ ಆಗಿದೆ ನೋಡೋಣ ಒಂದ್ಸಲ. ಈ ತರ ಬಾಯ್ಲ್ ಆಗೋದು ಆಯಿಲ್ ಫ್ರೀ ದಲ್ಲಿ ನೀವು ಕುಕ್ ಮಾಡ್ಬೋದು. ಆದ್ರೆ ಕೌಂಟ್ ಮಾಡ್ತೀರಿ 1 2 3 4 5
6 7 8 9 10 11 12 ಬರುತ್ತೆ. ಇಷ್ಟ ಇದ್ರೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಹಾಗೆ ನೆಕ್ಸ್ಟ್ ಈಗ ಏನ್ ರೆಡಿ ಆಗಿದೆ ಗೊತ್ತಾ, ಒಂದು ಮಕ್ಕಳಿಗೆ ಇಷ್ಟವಾಗುವಂತ ಸ್ಕೂಲಿಂದ ಬಂದಾಗ ಕೇಳ್ತಾರೆ ಏನಾದ್ರೂ ವೆರೈಟಿ ಇದೆಯಾ ಅಂತ. ಅವಾಗ ಈ ರೀತಿಯಾಗಿ ಮಾಡ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ಅದನ್ನ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಏನಾದ್ರು ಬೇಕಾದ್ರೆ ಅದೆಲ್ಲವನ್ನ ಕೂಡ ಹಾಕೊಳ್ಳೋದಕ್ಕೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಬಾಯ್ಲ್ ಕೂಡ ಅಂತ ಹೇಳಿದ್ರೆ ಸಾಫ್ಟ್ ಆಗಿರುವಂತದನ್ನ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಟೋಟಲ್ 12 ನಿಮ್ಗೆ ಸಿಗ್ತಾ ಹೋಗುತ್ತೆ. ನೀವು ಎಲ್ಲೇ ಇರಿ ಪರವಾಗಿಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಬೇಕ್ಲೆಟ್ ಹ್ಯಾಂಡಲ್ ಅದೇ ತರ ಬೇಕ್ಲೆಟ್ ದಲ್ಲಿ ನಿಮ್ಗೋಸ್ಕರ ತಗೊಂಡ್ ಬಂದಿದೀವಿ. ನೋಡ್ತೀರಾ ಮತ್ತೆ ಹೆಗ್ಗೋ ಎಷ್ಟು ಪರ್ಫೆಕ್ಟ್ ಬಾಯ್ಲ್ ಆಗಿ ನೋಡ್ತೀರಾ. ಈ ತರ 1 2 3 4 5 6 7 8 9 10 11 ಬಾಯ್ಲ್ ಆಗಿ ನೋಡ್ತೀರಾ. ಈ ತರ ಇರುವ ಒಂದು ಕಾಂಬೋ ನಿಮ್ಮ ಮನೆಗೆ ಬೇಕಂದ್ರೆ ಆರ್ಡರ್ನ ಪ್ಲೇಸ್ ಮಾಡಬಹುದು. ಬಟ್ ಸ್ಟಿಲ್ ಇದು ಬಾಯ್ಲ್ ಆಗಿದೆ, ನಿಮ್ಗೆ ಬೇಕಂದ್ರೆ ಆರ್ಡರ್ನ ಪ್ಲೇಸ್ ಮಾಡಿ. ಏನ್ ಹೇಳ್ತೀರಾ ರೂಪು? ಖಂಡಿತವಾಗ್ಲೂ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. 12 ಇರುವಂತದನ್ನ ನೋಡಬಹುದು. ಹಾಗೆ 399 ರೂಪಾಯಿಗೆ ಲಭ್ಯವಿದೆ. ಖಂಡಿತ ಅಲ್ಲ, ಅದು ಮಾತ್ರ ಅಲ್ಲ, ಇದು ತರ ಇರುವ ಒಂದು ಪಡ್ಡು ಮೇಕರ್ ನಿಮ್ಮ ಮನೆಗೆ ಬೇಕಂದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡಿ. ಖಂಡಿತ ಬೇಕಾದ್ರೆ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಇಂಥ ಒಂದು ಪ್ರಾಡಕ್ಟ್ ಅನ್ನ ನೀವು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. 60% ರಿಯಾಯಿತಿ ದರದಲ್ಲಿ ಸಿಗುತ್ತೆ. ನಾನ್ ಸ್ಟಿಕ್ ಆಗಿರುವಂತಹ ಪಡ್ಡು ಪಾತ್ರೆ ಅಂತ ಹೇಳ್ತಾ ಇದ್ವಿ. ಆಯಿಲ್ ಅನ್ನ ಬಳಸಬೇಕಾದಂತ ಅವಶ್ಯಕತೆ ಇಲ್ಲ. ಕರ್ನಾಟಕದ ಎಲ್ಲಿದ್ರು ಕೂಡ ಪರವಾಗಿಲ್ಲ. ಖಂಡಿತವಲ್ಲ, ಇಡೀ ಕರ್ನಾಟಕದಿಂದ ಯಾರು ಬೇಕಂದ್ರೆ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. 12 ಕ್ಯಾವಿಟಿದಲ್ಲಿ ಇರುವ ಈ ಪಡ್ಡು ಮೇಕರ್ ನಿಮ್ಮನೆಗೆ ಬೇಕಾ? ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು 12 ಅದರಲ್ಲಿ ಕುಳಿಗಳು ಕೂಡ ನೋಡ್ತಾ ಇರ್ಬೋದು. ಆದ್ರಿಂದ ನೀವು 12 ಒಂದು ಪಡ್ಡುವನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಾವಣಗೆರೆಯಿಂದ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಧನ್ಯವಾದಗಳು ಅಲ್ಲಿನ ಜನತೆಗೆ. ಹಾಗೇನೆ ಕರ್ನಾಟಕದ ಎಲ್ಲೇ ಇದ್ರೂ ಪರವಾಗಿಲ್ಲ, ತಗೊಳ್ಳ ಬೇಡವಾ, ಚೆನ್ನಾಗಿದ್ಯಾ ಇಲ್ವಾ ಅಂತ ಯೋಚನೆ ಮಾಡಬೇಕಾಗಿಲ್ಲ, ಆರಾಮವಾಗಿ ಪಡ್ಕೋಬಹುದು. ಯಾಕಂದ್ರೆ 399 ರೂಪಾಯಿಗೆ ಸಿಗುತ್ತೆ. ಚಾಮರಾಜನಗರದಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಅಲ್ಲಿಯವರಿಗೂ ಕೂಡ ಧನ್ಯವಾದಗಳು. ಬಾಗಲಕೋಟೆ ಅವರು ಖಡಕ್ ರೊಟ್ಟಿ ಬಿಟ್ಟು ಇದನ್ನ ಒಂದು ಮಾಡೋಣ ಅಂತ ಆರ್ಡರ್ನ ಪ್ಲೇಸ್ ಮಾಡ್ತಾ ಇದ್ರೆ ಧನ್ಯವಾದಗಳು ಅವರಿಗೂ. ಇಡೀ ಕರ್ನಾಟಕದಿಂದ ರೆಸ್ಪಾನ್ಸ್ ಬರುತ್ತೆ, ಬಾಗಲಕೋಟ್ ಮಾತ್ರ ಅಲ್ಲ. ಈಗ ಇಡೀ ಕರ್ನಾಟಕದಿಂದ ರೆಸ್ಪಾನ್ಸ್ ಯಾಕೆ ಮೆನ್ಷನ್ ಮಾಡ್ತೀವಿ ಅಂದ್ರೆ 399ಕ್ಕೆ ಈ ಪಡ್ಡು ಮೇಕರ್ ನೀವು ಮಿಸ್ ಮಾಡಿದ್ರೆ ಮತ್ತೆ ಈ ಪ್ರೈಸ್ ಪಾಯಿಂಟ್ ಬರುತ್ತೆ ಅಲ್ವ ನಮಗೆ ಗೊತ್ತಿಲ್ಲ. ಅದೇ ತರ ನಿಮ್ಗೂ ಡೌಟ್ ಇರುತ್ತೆ, ಆರ್ಡರ್ ಮಾಡಿ. ಅದು ಮಾತ್ರ ಅಲ್ಲ, ಈ ತರ ಇರುವ ಒಂದು ಕಾಂಬೋ ಮಾರ್ಕೆಟ್ ಹೋದ್ರೆ ಎಷ್ಟು ಖರ್ಚು ಮಾಡಬೇಕು ರೂಪಲತಾ? ನೀವು ಹೇಳಿ ರೂಪೋ. ಹಾಗೆ ಮಾಗಡಿಯಿಂದ ಕೂಡ ಒಂದು ಹೆವಿ ರೆಸ್ಪಾನ್ಸ್ ಬರ್ತಾ ಇದೆ. ಶಿರಾದಿಂದ, ತುಮಕೂರಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಯಾರೆಲ್ಲ ಜಸ್ಟ್ ಟಿವಿ ಆನ್ ಮಾಡ್ತಾ ಇದ್ರಾ, ಇದು ತುಂಬಾನೇ ಕನ್ವೀನಿಯಂಟ್ ಆಗಿರುವಂತದ್ದು ಅಂತ ಹೇಳ್ತಾ ಇದ್ವಿ. ಅರಕಲಗೂಡಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಕೊನೆಯ 2 ನಿಮಿಷಗಳು ಮಾತ್ರ ಬಾಕಿ ಇರುವಂತದ್ದು ಎಂದು ಶೋ ಮುಗಿಯೋದಕ್ಕೆ. ನಿಮ್ಗೆ ಏನಾದ್ರು ಬೇಕು ಅಂತ ಇದ್ರೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಚಿಕ್ಕಮಗಳೂರಿಂದ ಕೂಡ ಭಾರಿ ಪ್ರತಿಕ್ರಿಯೆ ಬರ್ತಾ ಇದೆ. ಜೇವರ್ಗಿಯಿಂದ ಕೂಡ ಕಾಲ್ ಮಾಡಬಹುದು, ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಕೂಡ್ಲಿಗೆ ಅವರು ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಶಿವಮೊಗ್ಗ ಜನ ಧನ್ಯವಾದಗಳು, ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ರ. ಮೈಸೂರು ಜನ ಧನ್ಯವಾದಗಳು, ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ರ. ಬಳ್ಳಾರಿ ಜನ ನೀವು ಧನ್ಯವಾದಗಳು, ನಿಮ್ಗೂ ಧನ್ಯವಾದಗಳು, ಹೆವಿ ರೆಸ್ಪಾನ್ಸ್ ಕೊಟ್ಟಿದ್ರ. ಇಡೀ ಕರ್ನಾಟಕದಿಂದ ರೆಸ್ಪಾನ್ಸ್. ಅದು ಮಾತ್ರ ಅಲ್ಲ, 399 ಈ ಕಾಂಬೋ ಮಾರ್ಕೆಟ್ಲಿ ಬರುತ್ತಾ ರೂಪೋ? ಬರುತ್ತೆ ಇಲ್ವಾ ಗೊತ್ತಿಲ್ಲ. ಆದ್ರೆ ನಾಪ್ತೋಲ್ ಅಲ್ಲಿ 399 ರೂಪಾಯಿಗೆ ಬರ್ತಾ ಇದೆ. ಒಂದ್ಸಲ ಬ್ರೇಕ್ಫಾಸ್ಟ್ ನೋಡಿ. ಹೌದೌದು, ಹಿಂಗೆ ಬೇಕಾ, ಯಾವ್ದು ಬೇಕೋ ಡಿಸೈಡ್ ಮಾಡ್ಕೊಳ್ಳಿ. ಖಂಡಿತ ಇದಂತೂ ಬೇಡವೇ ಬೇಡ, ಈ ರೀತಿ ಆಗಿರುವಂತ ಬ್ರೇಕ್ಫಾಸ್ಟ್. ಆದ್ರೆ ಮಾರ್ಕೆಟ್ಗೆ ಹೋಗಿ ನೋಡುವಾಗ ನೋಡ್ತೀರಾ, ಬಟ್ ಸ್ಟಿಲ್ ಈ ತರ ಇರುವ ಪಡ್ಡು ಮೇಕರ್ ನಿಮ್ಗೆ ಎಷ್ಟಕ್ಕೆ ಬರತ್ತೆ ಅಂತ ಯೋಚನೆ ಮಾಡ್ತೀರಾ. 399 ನಾಪ್ತೋಲ್. ಬಟ್ ಮಾರ್ಕೆಟ್ ಹೋಗಿ ಈ ತರ ಒಂದು ಕಾಂಬೋ ತಗೊಳ್ಳುವಾಗ 699 ನೀವು ಖರ್ಚು ಮಾಡ್ಬೇಕಾಗತ್ತೆ. ಇದೇ ತರ ಇರುವ ಪಡ್ಡು ಮೇಕರ್ ನಾಪ್ತೋಲ್ ಕನ್ನಡದಲ್ಲಿ 399 ರೂಪಾಯಿಗೆ ಸಿಗ್ತಾ ಹೋಗುತ್ತೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶೋ ಮುಗಿದ್ರೂ ಕೂಡ ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಇದು ನಾನ್ ಸ್ಟಿಕ್ ಆಗಿರುವಂಥದ್ದು, ಎಣ್ಣೆನ ಹಾಕಬೇಕಾಗಿಲ್ಲ. ಅದ್ರ ಜೊತೆ ಉದ್ದವಾದಂತ ಹ್ಯಾಂಡಲ್ ಇದೆ, ಮುಚ್ಚಳ ಕೂಡ ಸಿಗುತ್ತೆ. ಇನ್ನೇನ್ ಬೇಕು? ಆದ್ರೆ ಟೈಮ್ ನೋಡ್ಬೇಕು. 1 ನಿಮಿಷ, 1 ನಿಮಿಷ, 1 ಮಿನಿಟ್, 1 ನಿಮಿಷ, 1 ನಿಮಿಷ ಮಾತ್ರ ಬಾಕಿ ಇದೆ. 1 ನಿಮಿಷದಲ್ಲಿ ಮಿಸ್ ಮಾಡಿದ್ರೆ ಮತ್ತೆ ಬರತ್ತಾ ಇಲ್ವೋ ಗೊತ್ತಿಲ್ಲ. ಪ್ರಾಡಕ್ಟ್ ಕೋಡ್ 106227 ಮಾತ್ರ ಹೇಳಿದ್ರೆ ಸಾಕಿಲ್ವ ರೂಪೋ? ಖಂಡಿತ ಅದು ಹೇಳಿದ್ರು ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು. ಅಥವಾ ಪಡ್ಡು ಪಾತ್ರೆ ಬೇಕು ಅಂತ ಹೇಳಿದ್ರು ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆಯ 1 ನಿಮಿಷ ಮಾತ್ರ ಬಾಕಿ ಇರುವಂತದ್ದು. ಶೋ ಮುಗಿದ್ರೂ ಪರವಾಗಿಲ್ಲ, ಆರ್ಡರ್ನ ಪ್ಲೇಸ್ ಮಾಡ್ತಾ ಇರಿ. ಇಡೀ ಕರ್ನಾಟಕದಿಂದ ಯಾರು ಬೇಕಂದ್ರೆ ಆರ್ಡರ್ನ ಪ್ಲೇಸ್ ಮಾಡಿ. ಪಿನ್ ಕೋಡ್ ಮಾತ್ರ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಸಾಕು. ಕೊಪ್ಪಳ ಜನ ಧನ್ಯವಾದಗಳು, ನಿಮ್ ಕಡೆಯಿಂದ ಹೆವಿ ರೆಸ್ಪಾನ್ಸ್. ತುಮಕೂರು ಜನ ನಿಮ್ ಕಡೆಯಿಂದ ಹೆವಿ ರೆಸ್ಪಾನ್ಸ್, ಧನ್ಯವಾದಗಳು. ಇಡೀ ಕರ್ನಾಟಕದಿಂದ ರೆಸ್ಪಾನ್ಸ್. ಮತ್ತೆ ಹೇಳ್ತೀವಿ, ನಾಪ್ತೋಲ್ ಕನ್ನಡದಲ್ಲಿ ಹೋಲ್ಸೇಲರ್ ಇಲ್ಲ, ರಿಟೇಲರ್ ಇಲ್ಲ, ಡೀಲರ್ ಇಲ್ಲ, ಮೀಡಿಯೇಟರ್ ಇಲ್ಲ, ಡೈರೆಕ್ಟ್ ಫ್ಯಾಕ್ಟರಿ ಪ್ರೈಸ್. ಹೌದು, ಈಗ ನೋಡಿ ಜೇವರ್ಗಿ ಅವರು ಕೂಡ ಭಾರಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕದ ಎಲ್ಲೇ ಇದ್ರೂ ಕೂಡ ಪರವಾಗಿಲ್ಲ, 399 ರೂಪಾಯಿಗೆ ಒಂದು ಪಡ್ಡು ಪಾತ್ರೆಯನ್ನ ಕೊಡ್ತಾ ಇರುವಂತ ಹೊಳಲ್ಕೆರೆ ಜನ ಕೂಡ ಭಾರಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ ಅದಷ್ಟೇ ಅಲ್ಲ ಅಲ್ವಾ? ಖಂಡಿತವಾಗ್ಲು 399ಕ್ಕೆ ನಿಮ್ಮ ಮನೆಗೆ ಬರುತ್ತೆ. ಇಷ್ಟ ಇದ್ರೆ ಆರ್ಡರ್ ಮಾಡಿ. ಮತ್ತೆ ಹೇಳ್ತೀವಿ, ನಾನ್ ಸ್ಟಿಕ್ ದಲ್ಲಿ ಇದೆ, 12 ಕ್ಯಾವಿಟೀಸ್ ಅಲ್ಲಿ ಇದೆ, ಅಟ್ ದ ಸೇಮ್ ಟೈಮ್ ಬೇಕ್ಲೆಟ್ ಹ್ಯಾಂಡಲ್ ದಲ್ಲಿ ಇದೆ, ಮುಚ್ಚಲು ಕೂಡ ಬರುತ್ತೆ.
ಖಂಡಿತ ಇದೆಲ್ಲವೂ ಕೂಡ ನಿಮಗೆ 399 ರೂಪಾಯಿಗೆ ಸಿಗತ್ತೆ. ಹಾಗೇನೆ ಆರ್ಡ್ರನ್ನ ಪ್ಲೇಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀವಿ. ಶೋ ಮುಗ್ದ್ರು ಕೂಡ ಪರವಾಗಿಲ್ಲ, ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗತ್ತೆ ಅಲ್ವಾ? ಆದ್ರೆ ಕೋಡ್ ಮಾತ್ರ ಹೇಳಿ, ನಿಮ್ಗೆ ಏ ಕಲರ್ ಬೇಕೋ ಆಯ್ಕೆ ಮಾಡಿ, ನಿಮ್ಮ ಮನೆಗೆ ಬಂದ್ಮೇಲೆ ದುಡ್ಡು ಕೊಡಿ, ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆಯಲ್ಲಿ ತಗೊಂಡ್ ಬಂದ್ವಿ. ಈ ಪಟು ಮೇಕರ್ 399. ಮತ್ತೆ ಹೇಳ್ತೇವೆ, ಡೋಂಟ್ ಮಿಸ್ ಇಟ್, ಕಾಲ್ ಫಾರ್ ಇಟ್ ರೈಟ್ ನಾವ್.